ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋಸು ನಿಮ್ಮನ್ನ ತಲುಪುತ್ತೆ, ಮತ್ತೆ ನಿಮ್ಮ ಏಳಿಗೆಗೆ, ನಿಮ್ಮ ಸಕ್ಸಸ್ಗೆ ಕಾರಣ ಆಗುತ್ತೆ. ಯಾಕಂದ್ರೆ ನಾನೇ ಬರೆದಿರುವ, ನೋಡ್ತಾ ಇರಬಹುದು ನೀವು ಇಲ್ಲಿ ಡಿಸ್ಪ್ಲೇಯಲ್ಲಿ, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಹಾಗೆ ಇಂಡಿಯನ್ ಹಿಸ್ಟರಿ ಮಾಸ್ಟರ್ ಕರ್ನಾಟಕದ ನಂಬರ್ 1 ಪುಸ್ತಕಗಳು ಅಂತ ಮನ್ನಣೆ ಪಡ್ಕೊಂಡಿದೆ. ಯಾಕಂದ್ರೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಕಂಪ್ಯಾರಿಸನ್ ಮಾಡಿ, ಬೇರೆ ಆಥರ್ಸ್ಗೆ ಕಂಪ್ಯಾರಿಸನ್ ಮಾಡಿ ನೀವು ಪುಸ್ತಕವನ್ನ ಬೈ ಮಾಡಿ. ಅದೇ ರೀತಿ ನಿಮ್ಮ ಸಕ್ಸಸ್ಗೆ ಹಿಸ್ಟ್ರಿ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ನಾನೇ ಬರೆದಿರುವ ಜಿಯೋ ಆಗಿರ್ಬೋದು, ಕರ್ನಾಟಕ ಜಿಯೋಗ್ರಫಿ, ಇವೆರಡು ನಿಮ್ಮ ಸಕ್ಸಸ್ಗೆ ತುಂಬಾ ಕಾರಣಕರ್ತರಾಗ್ತಾರೆ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಾನು ತಲಕಾಡಿನ ಗಂಗರ ರಿಲೇಟೆಡ್ ಎಲ್ಲಾ ಕ್ಲಾಸಸ್ ಅಂದ್ರೆ ಎಲ್ಲಾ ಟಾಪಿಕ್ ಅನ್ನ ಕವರ್ ಮಾಡಿದೀನಿ. ಇವತ್ತೇನಪ್ಪ ಅಂದ್ರೆ ತಲಕಾಡಿನ ಗಂಗರಲ್ಲಿ ಅವರ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ಪರ್ಧಾರ್ಥಿಗಳೇ. ಈ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಆಗಿರಬಹುದು, ಆಮೇಲೆ ಸೋಷಿಯಲ್ ಲೈಫ್ ಆಗಿರ್ಬೋದು, ಪ್ರತಿಯೊಂದು ಇವತ್ತು ತಿಳ್ಕೊಂಡು ಇದಾದ ನಂತರ MCQ ಕ್ವಶನ್ 25 ಕ್ವಶನ್ಸ್ ಸಿಕ್ಕಿದಾವೆ. ಆ 25 ಕ್ವಶನ್ ಅನ್ನು ನೋಡೋಣ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ಗಂಗರ ಆಡಳಿತ. ಗಂಗ ರಾಜ್ಯವು ಗಂಗಾವಾಡಿ 96,000 ಎಂದೇ ಖ್ಯಾತಿ ಹೊಂದಿತ್ತು. ಅಂದ್ರೆ ಗಂಗಾವಾಡಿ ಅಥವಾ ಗಂಗ ರಾಜ್ಯವು 96,000 ಗ್ರಾಮಗಳಿಂದ ಕೂಡಿತ್ತು ಅಂತ ಹೇಳಿ ತಿಳಿದು ಬರುತ್ತೆ. ಗಂಗರ ಕಾಲದಲ್ಲಿ ರಾಜತ್ವವು ವಂಶ ಪಾರಂಪರ್ಯವಾಗಿತ್ತು. ರಾಜನು ಆಡಳಿತ, ಸೈನ್ಯ ಹಾಗೂ ನ್ಯಾಯಾಂಗದಲ್ಲಿ ಎಲ್ಲಾ ಘಟಕಗಳ ಮುಖ್ಯಸ್ಥನಾಗಿದ್ದನು. ಇಲ್ಲೇನಪ್ಪಾ ಅಂದ್ರೆ ವಂಶ ಪಾರಂಪರ್ಯವಾಗಿ ಇಲ್ಲಿ ಅಧಿಕಾರ ಹಸ್ತಾಂತರ ಆಗಿತ್ತು. ಈಗ ತಾತ, ಮಗ, ಮೊಮ್ಮಗ, ಈ ರೀತಿ ಅಂದ್ರೆ ಒಂದು ಕುಟುಂಬದಲ್ಲಿ ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ರು, ಅವನನ್ನ ಯುವರಾಜನನ್ನಾಗಿ ನೇಮಕ ಮಾಡ್ತಾ ಇದ್ರು ಅಂತ ತಿಳಿದು ಬರುತ್ತೆ. ಅದೇ ರೀತಿ ನ್ಯಾಯಾಂಗದ ಎಲ್ಲಾ ಘಟಕದಲ್ಲಿ ರಾಜನೇ ಏನಪ್ಪಾ ಅಂದ್ರೆ ಮುಖ್ಯಸ್ಥನಾಗಿರ್ತಾನು. ನ್ಯಾಯದಾನ ಮತ್ತೆ ಅವನೇ ಆ ರಾಜ್ಯದ ರಾಜನು ನ್ಯಾಯದಾನ ಮಾಡ್ತಿದ್ದನು ಅಂತ ಇಲ್ಲಿ ತಿಳಿದು ಬರುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಗಂಗರ ಕಾಲದ ಪ್ರಮುಖ ಅಧಿಕಾರಿ ವರ್ಗ, ಇಲ್ಲಿ ಕೇಳಬಹುದು ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ಒಂದ್ ಕಡೆ ಅಧಿಕಾರಿ ವರ್ಗ ಕೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ದಿದ್ದ ಕೆಲಸವನ್ನ ಕೇಳ್ತಾರೆ. ಒಂದ್ಸರಿ ಮ್ಯಾಚ್ ದ ಫಾಲೋಯಿಂಗ್, 1 ಕಾಲಮ್ 2 ಕಾಲಮ್ ಇರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ನಿಮ್ಗೆ ಕೇಳ್ತಾರೆ. ಈಗ ನೋಡಿ, ಒಂದನೇ ನೋಡೋಣ, ಶ್ರೀಕರ್ಣಿ ಅಂತ ಇದೆ. ಇವನ ಆಡಳಿತದಲ್ಲಿ ಇವನ ಕೆಲಸ ಏನಾಗಿತ್ತು, ಇವನ ಪಾತ್ರ ಏನಾಗಿತ್ತು ಅಂದ್ರೆ ಕಂದಾಯ ಹಾಗೂ ಲೆಕ್ಕಪತ್ರ ವಿಭಾಗದ ಹಿರಿಯ ಅಧಿಕಾರಿಯಾಗಿದ್ದ. ಯಾರು? ಶ್ರೀಕರ್ಣಿ ಅನ್ಬಿಟ್ಟು. ಅಂದ್ರೆ ಏನ್ ಮಾಡ್ತಿದ್ನು ಇವನು? ರೆವಿನ್ಯೂ ಕಲೆಕ್ಟರ್ ಮಾಡ್ಕೊಳ್ತಿದ್ದ, ಮತ್ತೆ ಲೆಕ್ಕಪತ್ರ ಅಕೌಂಟೆಂಟ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ ಇವರನ್ನ. ಮತ್ತೆ ರಹಸ್ಯಾಧಿಕ ಅಂತ ಕರೀತಾರೆ. ಇವ್ರದ್ದು ಏನಪ್ಪಾ ಕೆಲಸ ಅಂದ್ರೆ ದಾಖಲೆಗಳನ್ನು ಸಂರಕ್ಷಿಸುವ ಅಧಿಕಾರಿ. ಇವ್ರಿಗೆ ಏನಪ್ಪಾ ಅಂದ್ರೆ ರಹಸ್ಯಾಧಿಕ ಅಂತ ಕರೀತಾರೆ. ಇವನೇನ್ ಮಾಡ್ತಿದ್ದ ಅಂದ್ರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಸುರಕ್ಷಿತವಾಗಿ ಇಡೋದು ಇವನ್ ಕೆಲಸ ಆಗಿತ್ತು. ಅದೇ ರೀತಿ ರಾಜ ಪುರೋಹಿತ ಅಂತ ಇದೆ. ಇವರು ವೀಳ್ಯಕರ, ಅಂದ್ರೆ ರಾಜ ಪುರೋಹಿತರು ಏನಪ್ಪಾ ಅಂದ್ರೆ ರಾಜಮನೆತನಕ್ಕೆ ಏನಪ್ಪಾ ಅಂದ್ರೆ ಒಂದು ಹಬ್ಬ ಹರಿದಿನದಲ್ಲಾಗಿರ್ಬಹುದು, ಯಾವುದೇ ಒಂದು ಶುಭ ಸಮಾರಂಭದಲ್ಲಾಗಿರ್ಬಹುದು, ಇವರು ಏನ್ ಮಾಡ್ತಿದ್ರು ಅಂದ್ರೆ ಇವರು ಇಂಪಾರ್ಟೆಂಟ್, ಇವರು ಪೂಜೆ ಪುನಸ್ಕಾರ ಮಾಡೋದಾಗಿರೋದು ಇವರ ಕರ್ತವ್ಯ ಆಗಿರುತ್ತೆ. ಅದೇ ರೀತಿ ಮಹವಡಿಯಾರ ಅಂತ ಇದೆ. ಅರಮನೆಯನ್ನ ಕಾವಲು ಅಂದ್ರೆ ಅರಮನೆಯ ಸೇಫ್ಟಿಯನ್ನ ಇವ್ರು ನೋಡ್ತಾ ಇದ್ರು. ಯಾರಂದ್ರೆ ಮಹವಡಿಯಾರ ಅನ್ನೋರು ನೋಡ್ತಾ ಇದ್ರು. ರುಜ್ಜಿಕ ಅಂದ್ರೆ ಕಂದಾಯ ಅಧಿಕ, ಅಂದ್ರೆ ಇವರು ರೆವಿನ್ಯೂ ಕಲೆಕ್ಟ್ ಮಾಡ್ತಾ ಇದ್ರು. ಅದೇ ರೀತಿ ನಿಧಿಕಾರ ಅಂದ್ರೆ ಕೋಶಾಧ್ಯಕ್ಷ. ಅರ್ಥ ಆಯ್ತಾ? ಹಾಗೆ ಮಹಾದಂಡ ನಾಯಕ ಅಂದ್ರೆ ನಾಡುಗಳ ನ್ಯಾಯ ತೀರ್ಮಾನ ಮಾಡುವ ಅಧಿಕಾರಿ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ನ್ಯಾಯದಾನವನ್ನ ಮಾಡೋದಾಗಿರ್ಬಹುದು, ಯಾವ್ದು ಸರಿ ತಪ್ಪು ಅನ್ನೋದು ಆಗಿರ್ಬೋದು, ಇವನ ಕೆಲಸ ಆಗಿರುತ್ತೆ. ನಂತರ ನೋಡಿ, ಇವರು ಸಾಮ್ರಾಜ್ಯವನ್ನು ಪ್ರಾಂತ್ಯಗಳನ್ನು ವಿಷಯಗಳನ್ನು ಕಂಪನಗಳಾಗಿ, ಅಂದ್ರೆ ಕಂಪನಗಳನ್ನು ಗ್ರಾಮಗಳಾಗಿ ವಿಂಗಡಣೆ ಮಾಡಿದ್ರು. ಏನಪ್ಪಾ, ಪ್ರಾಂತ್ಯಗಳನ್ನ ವಿಷಯಗಳಾಗಿ ಅಂದ್ರೆ ಜಿಲ್ಲೆಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದ್ರು. ಅಂದ್ರೆ ಜಿಲ್ಲೆಗಳನ್ನ ತಾಲೂಕುಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದ್ರು. ಮತ್ತೆ ಕಂಪನಗಳನ್ನ ಗ್ರಾಮಗಳಾಗಿ ವಿಂಗಡಣೆ ಮಾಡ್ತಾ ಇದ್ರು. ಅಂದ್ರೆ ಒಂದಿಷ್ಟು ಗ್ರಾಮಗಳು ಸೇರಿ ಒಂದು ತಾಲೂಕು ಆಗುತ್ತೆ, ಇಷ್ಟು ತಾಲೂಕುಗಳು ಸೇರಿ ಒಂದು ಜಿಲ್ಲೆ ಆಗುತ್ತೆ, ಇಷ್ಟು ಜಿಲ್ಲೆಗಳು ಸೇರಿದ್ರೆ ಒಂದು ಪ್ರಾಂತ್ಯ ಅಂತ ಆಗುತ್ತೆ ಅಂತ ಇದರ ಅರ್ಥ ಸ್ಪರ್ಧಾರ್ಥಿಗಳೇ. ಮತ್ತೆ ಗ್ರಾಮವು ಆಡಳಿತದ ಅತ್ಯಂತ ಕೊನೆಯ ಘಟಕವಾಗಿತ್ತು. ಅಂದ್ರೆ ಗ್ರಾಮ ಅಂದ್ರೆ ಏನಪ್ಪಾ ಅಂದ್ರೆ ತಳಮಟ್ಟದ, ಅಂದ್ರೆ ವಿಕೇಂದ್ರೀಕರಣ ಅಂತ ನಾವು ಕನ್ಸಿಡರ್ ಮಾಡ್ತೀವಲ್ಲ, ಅದಂದ್ರೆ ತಳಮಟ್ಟದವರೆಗೂ ಅಧಿಕಾರ ಹಸ್ತಾಂತರ ಆಗ್ಬೇಕಾಗಿತ್ತು. ಅದು ಇಲ್ಲಿ ತಿಳಿದು ಬರುತ್ತೆ. ನೋಡಿ, ಗ್ರಾಮವು ಆಡಳಿತದ ಅತ್ಯಂತದ ಕೊನೆಯ ಘಟಕವಾಗಿತ್ತು. ಗಾವುಂಡ ಅಥವಾ ಗೌಡ, ಶಾನುಭೋಗ, ಕರ್ಣಿಕ, ತಳಾರ,
ತಳರ ಅಂದ್ರೆ ಕಾವಲುಗಾರ ಮುಂತಾದ ಅಧಿಕಾರಿಗಳು ಗ್ರಾಮಾಡಳಿತವನ್ನ ನೋಡಿಕೊಳ್ಳುತ್ತಿದ್ರು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ PDO, ಸೆಕ್ರೆಟರಿ, ನಂತರ ಏನು ಅಧ್ಯಕ್ಷ, ಗ್ರಾಮ ಪಂಚಾಯತಿ ಅಧ್ಯಕ್ಷ, ಈ ರೀತಿ ಏನ್ ನಾವು ವಿಂಗಡಣೆ ಮಾಡ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಗಾವುಂಡ ಅಂದ್ರೆ ಗೌಡ, ಅಂದ್ರೆ ಊರಿನ ಹಿರಿಯರು, ಶಾನುಭೋಗ, ಕರಣಿಕ, ತಳವಾರ, ಈ ರೀತಿ ಕ್ಯಾಟಗರಿ ಮಾಡ್ಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ನಾವು ಗ್ರಾಮದ ಆಡಳಿತವನ್ನ ನೋಡ್ಕೊಳ್ತಾ ಇದ್ರು. ಅದೇ ರೀತಿ ಮುಂತಾದ ಅಧಿಕಾರಿಗಳು ಗ್ರಾಮಾಡಳಿತವನ್ನ ನೋಡಿಕೊಳ್ತಿದ್ರು. ಗ್ರಾಮಗಳಲ್ಲಿ ಗ್ರಾಮ ಸಭೆಯು ಪ್ರಮುಖ ಪಾತ್ರ ವಹಿಸುತ್ತಿತ್ತು. ಅಂದ್ರೆ ಈಗ ಏನಪ್ಪಾ ಅಂದ್ರೆ ನಾವು ಗ್ರಾಮ ಸಭೆಗಳನ್ನ ನಡೆಸ್ತಾರೆ ಗೊತ್ತಾ, ಅಂದ್ರೆ ಏನು ನಮ್ಮ ಪಂಚಾಯಿತಿಯಲ್ಲಿ ಏನು PDO ಒಂದು ದಿನಾಂಕ ಮೆನ್ಷನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಗ್ರಾಮ ಸಭೆಗಳನ್ನ ನಡೆಸ್ತಿದ್ರು. ಗ್ರಾಮದಲ್ಲಿರುವ ಕುಂದುಕೊರತೆಗಳನ್ನ ಆ ಸಂದರ್ಭದಲ್ಲಿ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಅರ್ಥ ಆಯ್ತಾ? ಅದೇ ರೀತಿ ಈ ಸಭೆಯಲ್ಲಿ ಎಲ್ಲಾ ಜಾತಿಯವರೆಗೂ ಪ್ರಾತಿನಿಧ್ಯ, ಅಂದ್ರೆ ಇಲ್ಲಿ ಯಾವುದೇ ರೀತಿ ಜಾತಿ ತಾರತಮ್ಯ ಮಾಡ್ತಾ ಇರಲಿಲ್ಲ. ಎಲ್ಲಾ ವರ್ಗದ ಎಲ್ಲಾ ಜಾತಿಯವರೆಗೂ ಒಂದು ಪ್ರಾತಿನಿಧ್ಯತೆ ನೀಡಲಾಗಿತ್ತು. ನಗರ ಪಟ್ಟಣಗಳ ಆಡಳಿತವನ್ನ ಪಟ್ಟಣ ಸ್ವಾಮಿ ಎಂಬ ಮುಖ್ಯಸ್ಥನು ನೋಡಿಕೊಳ್ತೀನಿ. ಅಂದ್ರೆ ನಗರ ಮತ್ತೆ ಈಗ ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯತಿ ಅಂತ ಏನು ಇತ್ತಲ್ವ, ಈಗ ಆ ನಗರಗಳು ಅಂತ ಇದೆಯಲ್ಲ, ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಪಟ್ಟಣ ಸ್ವಾಮಿ ಎಂಬ ಅಧಿಕಾರಿ ಓವರ್ ಆಲ್ ಅದನ್ನ ನೋಡ್ಕೊಳ್ತಾ ಇದ್ದ. ಈತ ನಗರ ಪಟ್ಟಣಗಳ ಆಡಳಿತ ನಿರ್ವಹಣೆಗಾಗಿ 5 ಮಂದಿ ಸದಸ್ಯರನ್ನು ಒಳಗೊಂಡ ನಿಗಮ ಸಭೆಯ ನೆರವು ಪಡೆಯುತ್ತಿದ್ದ. ಅಂದ್ರೆ ಏನಪ್ಪಾ ಅಂದ್ರೆ ಈಗ ನಗರವನ್ನ ನೋಡ್ಕೋಬೇಕಂದ್ರೆ ಅಷ್ಟು ಆಡಳಿತವನ್ನ ಒಬ್ಬನೇ ನಿಭಾಯಿಸಕ್ಕಾಗೋದಿಲ್ಲ. ಆ ಕಾರಣದಿಂದ ಏನ್ ಮಾಡ್ತಿದ್ದ ಅಂದ್ರೆ ಸದಸ್ಯರನ್ನ ನೇಮಕ ಮಾಡ್ತಿದ್ದ. ಆ ಸದಸ್ಯರು ಇವನಿಗೆ ಏನು ಅಲ್ಲಿರುವ ವ್ಯವಸ್ಥೆಯ ಬಗ್ಗೆ, ಅಲ್ಲಿನ ಕುಂದು ಕೊರತೆಗಳ ಬಗ್ಗೆ, ಅಲ್ಲಿನ ಏನಾದ್ರು ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಏನಾದ್ರು ಮಾಹಿತಿಯನ್ನ ಏನ್ ಮಾಡ್ತಿದ್ರು ಅಂದ್ರೆ ಪಟ್ಟಣ ಸ್ವಾಮಿಗೆ ಕೊಡ್ತಿದ್ದ. ಆಗ ಪಟ್ಟಣ ಸ್ವಾಮಿ ಏನ್ ಮಾಡ್ತಿದ್ದ ಅಂದ್ರೆ ನೇರವಾಗಿ ಡಿಸಿಷನ್ ತಗೊಂಡು ಆರ್ಡರ್ ಮಾಡ್ತಾ ಇದ್ದ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಪಟ್ಟಣಗಳಲ್ಲಿ ವರ್ತಕರ, ವ್ಯಾಪಾರಿಗಳ, ಕಸುಬುದಾರ ಸಮಿತಿಗಳಿದ್ವು. ಅಂದ್ರೆ ಈ ಪಟ್ಟಣಗಳಲ್ಲಿ ಏನಿದ್ರ ಅಂದ್ರೆ ಕೆಲವೊಂದು ಸಂಘಗಳನ್ನ ರಚನೆ ಮಾಡ್ಕೊಂಡಿದ್ರು. ಅಂದ್ರೆ ವರ್ತಕರ ಸಂಘಗಳು, ವ್ಯಾಪಾರಿಗಳ ಸಂಘಗಳು ಅಥವಾ ಕಸುಬುದಾರರ ಸಂಘಗಳಂತ ನೇಮಕ ಮಾಡ್ಕೊಳ್ತಾ ಇದ್ರು. ಯಾಕೆ ಅಂದ್ರೆ ಆಡಳಿತಕ್ಕೆ ಅನುಕೂಲವಾಗ್ಲಿ, ಅಲ್ಲಿನ ಏನಪ್ಪಾ ಅಂದ್ರೆ ವಿಷಯವನ್ನ ತರಿಸ್ಕೊಳ್ತಾ ಇದ್ದ ಯಾರು ಅಂದ್ರೆ ಪಟ್ಟಣ ಸ್ವಾಮಿ. ನೋಡಿ ಇಲ್ಲಿನ ಅಂದ್ರೆ ಗಂಗರ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಯಾವ ರೀತಿ ಸೈನ್ಯ ನಿಭಾಯಿಸ್ತಾ ಇದ್ರು, ಯಾವ ರೀತಿ ಸೈನ್ಯ ಅಂದ್ರೆ ತರಬೇತಿ ನೀಡ್ತಾ ಇರೋದು ಇಲ್ಲಿ ಕಂಡು ಬರುತ್ತದೆ. ಇವರು ರಾಜ್ಯದ ಭದ್ರತೆ ದೃಷ್ಟಿಯಿಂದ ಕಾಲ್ದಳ, ಅಶ್ವದಳ ಮತ್ತೆ ಗಜದಳದಿಂದ ಕೂಡಿತ್ತು. ಇವರ ಸೈನ್ಯದಲ್ಲಿ ಏನಂದ್ರೆ ಸ್ಪರ್ಧಾರ್ಥಿಗಳೇ ಕಾಲ್ದಳದಿಂದ ಕೂಡಿತ್ತು, ಅಶ್ವಪಡೆ ಅಂದ್ರೆ ಕುದುರೆ ದಳದಿಂದ ಕೂಡಿತ್ತು, ಗಜದಳ ಅಂದ್ರೆ ಆನೆಗಳಿಂದ ಅವರು ಯುದ್ಧವನ್ನ ಮಾಡ್ತಾ ಇದ್ರು. ಇದರ ಸೈನ್ಯದಲ್ಲಿ ಅಶ್ವಪಡೆಯ ಮುಖ್ಯಸ್ಥನನ್ನ ಏನ್ ಕರಿತಾ ಇದ್ರು ಅಂದ್ರೆ ಈ ಸೈನ್ಯದಲ್ಲಿ ಅಶ್ವಪಡೆಯ ಮುಖ್ಯಸ್ಥನನ್ನ ಪಳ್ಳಿಕಾರ ಅಶ್ವಾಧ್ಯಕ್ಷ, ನೋಡಿ ಕೇಳಬಹುದು, ಪಳ್ಳಿಕಾರ ಅಶ್ವಾಧ್ಯಕ್ಷ ಅಂತ ಯಾರಿಗೆ ಕರೀತಾ ಇದ್ರು ಅಂತ ಅವ್ರಿಗೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಬಹುದು ಅಥವಾ ಬೇರೆ ಸೆಂಟೆನ್ಸ್ ವೈಸ್ ಕೇಳಬಹುದು ಸ್ಪರ್ಧಾರ್ಥಿಗಳು. ಅದಕ್ಕೆ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಪುಸ್ತಕದಲ್ಲಿ. ಮತ್ತೆ ನೀವು ಓದ್ಬೇಕಾಗಿರೋದು ಆಥರ್ ಬುಕ್ಸ್ ಮತ್ತೆ ಏನು ನಮ್ಮ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು NCERTC ಪುಸ್ತಕಗಳಾಗಿರ್ಬೋದು ಮತ್ತೆ DSRTC ಪುಸ್ತಕಗಳನ್ನ ನೀವು ಕಂಪಲ್ಸರಿ ಓದಲೇಬೇಕಾಗಿತ್ತು. ಅದನ್ನ ರೆಫರೆನ್ಸ್ ಇಟ್ಕೊಂಡು ಆಥರ್ ಬುಕ್ಸ್ ನ ಸ್ಟಡಿ ಮಾಡಿ ಸ್ಪರ್ಧಾರ್ಥಿಗಳೇ. ಮತ್ತೆ ಯಾವುದೇ ಒಂದು ಕನ್ಸೈಸ್ ಮಾಡಿರೋದನ್ನ ಯಾವುದೇ ಕಾರಣಕ್ಕೂ ನೀವು ಸ್ಟಡಿ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. ಪಳ್ಳಿಕಾರ ಅಶ್ವಾಧ್ಯಕ್ಷ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಹೆಸರಿಂದ ಕರಿತಿದ್ರು, ತುರಗ ಸಹಣಿ ಅಂತ ಕರಿತಾ ಇದ್ರು. ಅರ್ಥ ಆಯ್ತಾ? ಸೈನ್ಯದಲ್ಲಿ ಅಶ್ವಪಡೆಯ ಮುಖ್ಯಸ್ಥನನ್ನ ಏನಂತ ಕರಿತಾ ಇದ್ರು ಅಂದ್ರೆ ಪಳ್ಳಿಕಾರ ಅಶ್ವಾಧ್ಯಕ್ಷ ಮತ್ತೆ ತುರಗ ಸಹಿಣಿ ಅಂತ ಕರಿತಾ ಇದ್ರು. ಗಂಗದೊರೆಗಳು ಗಜವಿದ್ಯೆಯಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದರು. ನಾವು ಇಂದಿನ ವಿಡಿಯೋಸ್ ಅಲ್ಲಿ ನೋಡೋದಾದಾಗ ಏನಪ್ಪಾ ಅಂದ್ರೆ ಏನು ಗಜಾಷ್ಟಕ ಕೃತಿ ಬರೆದಿರ್ತಾರಲ್ವಾ, ಅದರಲ್ಲಿ ಸಂಪೂರ್ಣ ಮಾಹಿತಿನ ಗಜ ಅಂದ್ರೆ ಆನೆಗಳನ್ನ ಪಳಗಿಸುವುದಾಗಿರ್ಬಹುದು, ಅವುಗಳಿಗೆ ಯಾವ ರೀತಿ ಪಳಗಿಸಿ ಯುದ್ಧಕ್ಕೆ ಕಳಿಸ್ಕೋಬಿಡ ಟ್ರೈನ್ ಅಪ್ ಮಾಡ್ತಾ ಇದ್ರು. ಈ ಕೃತಿಯಲ್ಲಿ ತಿಳಿದು ಬರುತ್ತೆ. ಗಜಾಷ್ಟಕ ಕೃತಿಯಲ್ಲಿ ಗಜಶಾಸ್ತ್ರ ಅಥವಾ ಗಜಾಷ್ಟಕ ಕೃತಿಗಳನ್ನ ರಚಿಸಿರ್ತಾರೆ. ಯುದ್ಧದಲ್ಲಿ ಮೃತರಾದ ಸೈನಿಕ ಕುಟುಂಬಗಳಿಗೆ ಹಾಗೂ ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿದ ವೀರರಿಗೆ ಭೂದಾನ ಮಾಡ್ತಾ ಇದ್ರು. ಈಗ ಏನಪ್ಪಾ ಅಂದ್ರೆ ಯಾವುದೋ ಒಂದು ಶತ್ರು ಸೈನ್ಯ ಮೇಲೆ ಯುದ್ಧ ಮಾಡ್ತಾರೆ, ಯುದ್ಧ ಮಾಡಿ ಏನ್ ಮಡಿದು ಬಿಡ್ತಾರೆ ಅಂದ್ರೆ ಸತ್ತೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಕುಟುಂಬಗಳಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಭೂದಾನ ನೀಡ್ತಾ ಇದ್ರು. ಭೂದಾನ ನೀಡಿ ಅವರಿಗೆ ಒಂದು ವೀರಗಲ್ಲುಗಳನ್ನ ಇವರು ನಿರ್ಮಾಣ ಮಾಡ್ತಾ ಇದ್ರು ಸ್ಪರ್ಧಾರ್ಥಿಗಳೇ.
ಮತ್ತೆ ಅಲ್ಲಿನ ಆರ್ಥಿಕ ವ್ಯವಸ್ಥೆ ಅಂದ್ರೆ ಎಕನಾಮಿಕ್ ರಿಲೇಟೆಡ್ ನಾವು ನೋಡ್ಬೇಕಾದ್ರೆ ಗಂಗರ ಕಾಲದಲ್ಲಿ ಯಾವ ರೀತಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಇತ್ತು, ಸುಸ್ಥಿತಿಯಲ್ಲಿತ್ತ ಅಥವಾ ದುಸ್ಥಿತಿಯಲ್ಲಿತ್ತ ಅಂತ ತಿಳಿದು ಬರುತ್ತೆ. ಗಂಗರ ಕಾಲದ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿತ್ತು ನೋಡಿ ಸ್ಪರ್ಧಾರ್ಥಿಗಳೇ. ಗಂಗರ ಕಾಲದ ಆರ್ಥಿಕ ಪರಿಸ್ಥಿತಿ ಅಂದ್ರೆ ಚೆನ್ನಾಗೇ ಇತ್ತು. ವ್ಯವಸಾಯ ಅಥವಾ ಕೃಷಿ ಮುಖ್ಯ ಕಸುಬಾಗಿತ್ತು. ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್ಗೆ ಅಂದ್ರೆ ಪ್ರಾಮುಖ್ಯತೆ ನೀಡ್ತಾ ಇದ್ರು. ಭೂಮಿಯ ಫಲವತ್ತತೆಯ ಅನುಗುಣವಾಗಿ ಕಂದಾಯವನ್ನ ವಿಧಿಸಲಾಗುತ್ತಿತ್ತು. ಅರ್ಥ ಆಯ್ತಾ? ಅದೇ ರೀತಿ ಭೂ ಕಂದಾಯವನ್ನ ಯಾವ ರೀತಿ ಕಲೆಕ್ಟ್ ಮಾಡುತ್ತೆ ಅಂದ್ರೆ 1/6 ಭೂ ಕಂದಾಯ, 1/5 ಅರಣ್ಯ ಕಂದಾಯ ವಿಧಿಸಲಾಗುತ್ತಿತ್ತು. ನೋಡಿ, 6 ಭಾಗದಲ್ಲಿ 1 ಭಾಗವನ್ನ ಭೂ ಕಂದಾಯವನ್ನಾಗಿ ನೀಡಬೇಕಾಗಿತ್ತು. ಅದೇ ರೀತಿ 1/5 ಅರಣ್ಯ ಕಂದಾಯವನ್ನ ವಿಧಿಸಲಾಗಿತ್ತು. ಇದರ ಜೊತೆಗೆ ಇನ್ನು ಯಾವ್ದಪ್ಪ ಅಂದ್ರೆ ವೃತ್ತಿ ತೆರಿಗೆ, ಗೇಣಿ ತೆರಿಗೆ, ಮಾರಾಟ ತೆರಿಗೆ, ಮನೆ ತೆರಿಗೆ ಮತ್ತೆ ಹುಲ್ಲುಗಾವಲು ತೆರಿಗೆ. ಈಗ ಗೋಮಾಳ ಅಂತ ಬಂದಾಗ ಹುಲ್ಲುಗಾವಲು ತೆರಿಗೆಯನ್ನ ವಿಧಿಸ್ತಾ ಇದ್ರು. ಅದೇ ರೀತಿ ವೃತ್ತಿ ತೆರಿಗೆ ಅಂದ್ರೆ ನೀವು ಈಗೇನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ ಗೊತ್ತಾ, ನಿಮ್ದು ಇನ್ಕಮ್ ಟ್ಯಾಕ್ಸ್. ಈಗ ನೀವು ಒಂದು ಜಾಬ್ ಮಾಡ್ತಾ ಇದ್ರೆ ಆ ಜಾಬ್ಗೆ ಇಂತಿಷ್ಟು ಅಂತ ಅವ್ರು ಟ್ಯಾಕ್ಸ್ ಮುರ್ಕೊಳ್ತಾರೆ ಸರ್ಕಾರ. ಅದೇ ರೀತಿ ಹಿಂದಿನ ಕಾಲದ ಪದ್ಧತಿಗಳನ್ನ ಈಗ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ ಅಷ್ಟೇ ಸ್ಪರ್ಧಾರ್ಥಿಗಳೇ. ಎಲ್ಲ ನಮ್ಮ ಪೂರ್ವಿಕರು, ನಮ್ಮ ಪೂರ್ವಜರು ಏನನ್ನ ಹಾಕೊಂಡಿದ್ರು, ಅವರ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದನ್ನೇ ಈಗಲೂ ಫಾಲೋ ಅಪ್ ಮಾಡ್ತಾರೆ. ಸ್ವಲ್ಪ ಲಿಟ್ಲ್ ಬಿಟ್ ಚೇಂಜಸ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಅದೇ ರೀತಿ ಇವರ ಭೂಮಾಪನವನ್ನು ಗಂಗರ ಕೋಲು ಅಥವಾ ಬೇರುಂಡ ಕೋಲು ಅಂತ ಕರೀತಿದ್ರು. ಏನಪ್ಪಾ ಅಂದ್ರೆ ಭೂಮಾಪನ ಅಂದ್ರೆ ಈಗ ಸರ್ವೆ ಡಿಪಾರ್ಟ್ಮೆಂಟ್ ಬರುತ್ತೆ ಗೊತ್ತಾ, ಈ ಭೂಮಾಪಕರ ಅಂದ್ರೆ ಸರ್ವೆ ಮಾಡೋದು. ಇದಕ್ಕೆ ಏನಂತ ಕರೀತೀವಿ ಅಂದ್ರೆ ಈಗೆಲ್ಲ ಸರಪಳಿ ಬರ್ತಿದೆ, ಅದು ಕೊಂಡಿ ಇರುತ್ತೆ, ಒಂದಿಷ್ಟು ಕೊಂಡಿಗಳಂತ ಇರುತ್ತೆ, ಅದರಿಂದ ಅಳತೆ ಮಾಡ್ತಾರೆ. ನೀವು ಎಲ್ಲಾದ್ರೂ ನೋಡಿರ್ಬೋದು, ನಿಮ್ಮ ಜಮೀನನ್ನ ಅಳತೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಆ ಕಾಲದಲ್ಲಿ ಗಂಗಾ ಕೋಲು ಅಂತ ಅಥವಾ ಬೇರುಂಡ ಕೋಲು ಅಂತ ಕನ್ಸಿಡರ್ ಅಂದ್ರೆ ಕರಿತಾ ಇದ್ರು. ಕೇಳಬಹುದು, ಗಂಗರ ಕಾಲದ ಭೂಮಾಪನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಗಂಗರ ಕೋಲು ಅಂತ ಕರಿಬಹುದು, ಗಂಡು ಬೇರುಂಡ ಕೋಲು ಅಂತ ಕರಿಬಹುದು, ಅಥವಾ ಬೇರುಂಡ ಕೋಲು ಅಂತ ಕರಿಬಹುದು. ಮೇಲಿನ ಯಾವುದು ಅಲ್ಲಂತ ಕೇಳ್ಬೋದು. ಅವ್ರಿಗೆ ಯಾವುದೇ ರೀತಿ ಕ್ವಶನ್ ಕೇಳ್ಬೋದು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರ ಕಾಲದ ನಾಣ್ಯಗಳನ್ನ ಯಾವ ಹೆಸರುಗಳಿಂದ ಕರಿತಿದ್ರು ಅಂದ್ರೆ ಗದ್ಯಾಣ, ಸುವರ್ಣ ನಿಷ್ಕ ಮತ್ತೆ ಪೊನ್ ಅಂತ ಕರಿಬಹುದು. ಗಂಗರ ಕಾಲದ ಈ ಕೆಳಗಿನ ನಾಣ್ಯವನ್ನ ಚಿನ್ನದ ನಾಣ್ಯ ಎಂದು ಗುರುತಿಸಲಾಗಿದೆ ಅಂತ ಕೇಳ್ಬಹುದು. ಗದ್ಯಾಣ ಅಂತ ಕೇಳ್ಬೋದು, ಬೇರೆ ಯಾವ್ದಾದ್ರು ಕೇಳಬಹುದು. 3 ಕೇಳ್ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಕೇಳಿರಬಹುದು. ಅದಕ್ಕೆ ಹೇಳ್ತಾ ಇರ್ತೀನಿ, ಗಂಗರ ಕಾಲದಲ್ಲಿ ಆಗಿರ್ಬಹುದು, ಕದಂಬರ ಕಾಲದಲ್ಲಿ ಆಗಿರ್ಬೋದು, ಅವರ ನಾಣ್ಯಗಳಿಗೆ ಏನೆಂದ ಕರಿತಾ ಇದ್ರು, ಮತ್ತೆ ಅಲ್ಲಿನ ಆಡಳಿತ ವರ್ಗದಕ್ಕೆ ಏನೆಲ್ಲ ಹೆಸರುಗಳಿದ್ವು, ಅವರ ವೃತ್ತಿ ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದ್ರು, ಅದನ್ನೆಲ್ಲ ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನೀವು ಒನ್ ವರ್ಡ್ ಓದ್ಕೊಂಡೋದ್ರೆ ಈಗಂತೂ ಎಕ್ಸಾಮ್ ಯಾರು ಕ್ಲಿಯರ್ ಮಾಡಕ್ಕಾಗಲ್ಲ. ಇನ್ ಡೆಪ್ತ್ ಆಗಿ ಯಾರು ಓದ್ತಾರೆ ಅವರು ಎಕ್ಸಾಮ್ ಅನ್ನ ಟ್ಯಾಕಲ್ ಮಾಡ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರ ಕಾಲದ ಬೆಳ್ಳಿ ನಾಣ್ಯಗಳು ನೋಡೋಣ. ಪಣ, ಹಗ, ಕಾಸು, ದ್ರಾಮ್ರು ಅಸ್ತಿತ್ವದಲ್ಲಿತ್ತು. ಇವರ ನಾಣ್ಯಗಳು ಗಜ ಮತ್ತು ಹೂಬಳ್ಳಿಯನ್ನ ಹೊಂದಿತ್ತು. ಏನಪ್ಪಾ ಅಂದ್ರೆ ಕೇಳಬಹುದು, ಇವಾಗ ಗದ್ಯಾಣ, ಸುವರ್ಣ, ನಿಷ್ಕಪನ್ ಅಂತ ಕೇಳಬಹುದು. ಅದ್ರಲ್ಲಿ ಯಾವುದೋ ಒಂದು ಹಗ ಅಂತ ಕೇಳಬಹುದು ಸ್ಪರ್ಧತೆ. ಈ ಕೆಳಗಿನವುಗಳಲ್ಲಿ ಗಂಗರ ಕಾಲದ ಬೆಳ್ಳಿ ನಾಣ್ಯ ಯಾವುದು ಅಥವಾ ಚಿನ್ನದ ನಾಣ್ಯ ಯಾವುದು ಅಂತ ಕೇಳಬಹುದು. ಅರ್ಥ ಆಯ್ತಾ? ಮತ್ತೆ ಇವರ ನಾಣ್ಯಗಳ ಮೇಲೆ ಏನಪ್ಪಾ ಅಂದ್ರೆ ಆನೆ ಚಿತ್ರ ಇತ್ತು, ಮತ್ತೆ ಹೂಬಳ್ಳಿಯ ಚಿತ್ರವನ್ನ ಹೊಂದಿದ್ವು. ಏನಪ್ಪಾ ಅಂದ್ರೆ ಅವರ ಗಜ ಇದೆಯಲ್ಲ ಇವ್ರ ಸಿಂಬಲ್ ಆಗಿರುತ್ತೆ. ಆ ಕಾರಣದಿಂದ ಅವರು ಮುದ್ರೆಗಳ ಮೇಲೆ ಆನೆಯ ಚಿತ್ರವನ್ನ ಬಿಡಿಸ್ತಾ ಇದ್ರು, ಅದರ ಜೊತೆಗೆ ಹೂಬಳ್ಳಿಯ ಚಿತ್ರವನ್ನ ಬಿಡಿಸ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಗಂಗರ ಕಾಲದ ಸೋಷಿಯಲ್ ಲೈಫ್ ಅಂದ್ರೆ ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನ ಇಲ್ಲಿ ನೋಡೋಣ. ಗಂಗರ ಕಾಲದ ಸಮಾಜವು ಚಾತುರ್ವರ್ಣ ವ್ಯವಸ್ಥೆಯಿಂದ ಕೂಡಿದ್ದು ಹಲವು ಜಾತಿ ಪಂಗಡಗಳಾಗಿ ವಿಭಜಿಸಲಾಗಿತ್ತು. ಸಮಾಜದಲ್ಲಿ ಜೈನ ಧರ್ಮೀಯರು ಬಹುಸಂಖ್ಯಾತರಾಗಿದ್ದರು. ನೋಡಿ ಸ್ಪರ್ಧಾರ್ಥಿಗಳೇ, ಯಾವುದೇ ಒಂದು ಇದನ್ನ ತಗೊಂಡಾಗ ನಾವು ಅರ್ಲಿಯರ್ ವೇದಿಕ್ ಮತ್ತೆ ಲೇಟರ್ ವೇದಿಕ್ ಅಂದ್ರೆ ಅರ್ಲಿಯರ್ ವೇದಿಕ್ ಅಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ. ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಅಂದ್ರೆ ಉತ್ತರ ವೇದಿಕ ಕಾಲದಲ್ಲಿ ಜಾತಿ ವ್ಯವಸ್ಥೆ ಇದು ಬಂತು, ವರ್ಗಗಳಾಗಿ ವಿಂಗಡಣೆ ಆಯ್ತು, ಅಲ್ಲಿ ತಾರತಮ್ಯ ಬಂತು. ಅದೇ ರೀತಿ ಅದು ಮುಂದುವರಿತಾ ಬಂದ್ಬಿಡುತ್ತೆ. ಇಲ್ಲೂ ಅಷ್ಟೇ ಗಂಗರ ಕಾಲದಲ್ಲಿ ಏನಪ್ಪಾ ಅಂದ್ರೆ ಚಾತುರ್ವರ್ಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಪಂಗಡಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಇಲ್ಲಿ ಜೈನ ಧರ್ಮೀಯರನ್ನ ಏನಂದ್ರೆ ಬಹುಸಂಖ್ಯಾತರು ಅಂತ ಗುರುತಿಸಲಾಗಿರುತ್ತೆ. ಅದೇ ರೀತಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು. ನೋಡಿ, ಪಿತೃಪ್ರಧಾನ ಅಂದ್ರೆ ಇಲ್ಲಿ ತಂದೆಯೇ ಮುಖ್ಯಸ್ಥನಾಗಿರ್ತಾನೆ. ಒಂದು ಕುಟುಂಬದ ಮುಖ್ಯಸ್ಥ ತಂದೆ ಆಗಿರ್ತಾನೆ. ಅವಿಭಕ್ತಿ ಕುಟುಂಬ ಅಂದ್ರೆ ಜಾಯಿಂಟ್ ಫ್ಯಾಮಿಲೀಸ್ ಆಗಿದ್ವು. ಈಗ ಜಾಯಿಂಟ್ ಫ್ಯಾಮಿಲೀಸ್ ಎಲ್ಲೂ ಕಂಡು ಬರಲ್ಲ, ನಿಮಗೆ ಬೆರಳೆಣಿಕೆ ಅಷ್ಟು ಮಾತ್ರ ಕಂಡು ಬರುತ್ತೆ.
ಅದೇ ರೀತಿ ಸ್ತ್ರೀಯರಿಗೆ ಉತ್ತಮ ಸಮಾಜದಲ್ಲಿ ಉತ್ತಮ ಸ್ಥಾನವಿತ್ತು ನೋಡಿ. ಈಗ ತಾರತಮ್ಯ ಇರಲಿಲ್ಲ, ಗಂಡು ಹೆಣ್ಣು ಎಂದು ಭೇದ ಭಾವ ಇರಲಿಲ್ಲ. ಈಗ ರಾಣಿಯರು ಒಂದು ಇದರಲ್ಲಿ ಏನು ಒಂದು ಸಭೆಯಲ್ಲಿ ಸಮಾರಂಭದಲ್ಲಿ ಭಾಗಿಯಾಗಿ ಅವರು ಎಲ್ಲ ಯಾವುದೇ ರೀತಿ ಅಂದ್ರೆ ಗಂಡಿಗೆ ಎಷ್ಟು ಪ್ರಾಮುಖ್ಯತೆ ನೀಡ್ತಾರೋ ಅದೇ ರೀತಿ ಹೆಣ್ಣಿಗೆ ಇಲ್ಲಿ ಗಂಡು ಮೇಲಲ್ಲ ಹೆಣ್ಣು ಮೇಲಲ್ಲ ಇಬ್ರು ಈಕ್ವಲ್ ತಾರತಮ್ಯ ಮಾಡ್ತಿರ್ಲಿಲ್ಲ. ಅವರು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಎಲೆಕ್ಷನ್ ನಿಂತ್ಕೊಳ್ತಾರೆ, ಹೆಣ್ಣು ಎಲೆಕ್ಷನ್ ನಿಂತ್ಕೊಳ್ತಾರೆ, ಯಾವ್ದೋ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾರೆ, ಅವರು ಭಾಗಿಯಾಗ್ತಾರೆ. ಅಂದ್ರೆ ತಾರತಮ್ಯ ಮಾಡ್ತಾ ಇರಲಿಲ್ಲ ಸ್ಪರ್ಧಾರ್ಥಿಗಳೇ. ಮತ್ತೆ ಏಕಪತ್ನಿತ್ವ ಹಾಗೂ ಬಹುಪತ್ನಿತ್ವ ಪದ್ಧತಿ ರೂಢಿಯಲ್ಲಿದ್ದವು. ಬಾಲ್ಯ ವಿವಾಹ ಅಷ್ಟಾಗಿ ಕಂಡು ಬಂದಿಲ್ಲ ನೋಡಿ ಸ್ಪರ್ಧಾರ್ಥಿಗಳ. ಯಾವುದೇ ಸಮಾಜದಲ್ಲಿ ಏನಪ್ಪಾ ಆಗುತ್ತಂದ್ರೆ ಏಕಪತ್ನಿತ್ವ ಅಂದ್ರೆ ಬಡವರಿಗೆ ಇತ್ತು, ಅದು ಏಕಪತ್ನಿತ್ವ ಒಬ್ಬರನ್ನ ಮಾತ್ರ ಒರೆಸಬೇಕು. ಆದ್ರೆ ಶ್ರೀಮಂತರು ಎಷ್ಟು ಜನನ ಬೇಕಾದ್ರೂ ಒರೆಸಬಹುದಾಗಿತ್ತು ಆಗಿನ ಕಾಲದಲ್ಲಿ. ಬಟ್ ಈ ಗಂಗರ ಕಾಲದಲ್ಲಿ ಯಾವುದೇ ರೀತಿಯ ಬಾಲ್ಯ ವಿವಾಹದ ರಿಲೇಟೆಡ್ ನಮಗೆ ಎಲ್ಲೂ ತಿಳಿದು ಬಂದಿಲ್ಲ ಇಲ್ಲಿ ತನಕ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಗಂಗರ ಕಾಲದ ಏನಪ್ಪಾ ಅಂದ್ರೆ ಸಾಹಿತ್ಯದ ಕೊಡುಗೆಗಳು ಅಂದ್ರೆ ಇವರೆಲ್ಲ ನಮ್ಮ ಏನು ಸಾಹಿತ್ಯದ ಕೊಡುಗೆಗಳು ಏನೇನ ನೀಡಿದ್ದಾರೆ ಅಂತ ಅಂದ್ರೆ ಇವರ ಕಾಲದಿಂದ ಸಾಹಿತ್ಯದ ಕೊಡುಗೆಗಳು ನಮ್ಗೆ ಏನ್ ತಿಳಿದು ಬರುತ್ತೆ ಅಂದ್ರೆ ನೋಡಿ, ಗಂಗಾದೊರೆಗಳು ಸಾಹಿತ್ಯಾಭಿಮಾನಿಗಳಾಗಿದ್ದು ಕನ್ನಡ, ಸಂಸ್ಕೃತ ಹಾಗೂ ಪ್ರಾಕೃತ ಭಾಷೆಗಳಲ್ಲಿ ಸಾಹಿತ್ಯ ಬೆಳವಣಿಗೆ ಸಾಧ್ಯವಾಯಿತು. ಯಾವ್ದಂದ್ರೆ ಕನ್ನಡದಲ್ಲಿ ಸಾಹಿತ್ಯ ರಚನೆ ಮಾಡಿದರೆ, ಸಂಸ್ಕೃತದಲ್ಲಿ ಸಾಹಿತ್ಯ ರಚನೆ ಮಾಡಿದರೆ, ಅದೇ ರೀತಿ ಪ್ರಾಕೃತ ಭಾಷೆಯಲ್ಲಿ ಕೂಡ ಇವರು ಸಾಹಿತ್ಯ ರಚನೆ ಮಾಡಿದ್ದಾರೆ ಸ್ಪರ್ಧಾರ್ಥಿಗಳೇ. ನೋಡಿ ಇಲ್ಲಿ ನೋಡೋಣ ಕೆಲವೊಂದು. ಒಂದನೇ ಮಾಧವ ಬಂದು ದತ್ತಕ ಸೂತ್ರ ವೃತ್ತಿ ಅಂತ ಇವರು ಏನು ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಕೇಳ್ಬಹುದು ಮ್ಯಾಚ್ ದ ಫಾಲೋಯಿಂಗ್. ಈಗ ವಾದವ ಸಿಂಹ, ಗದ್ಯ ಚಿಂತಾಮಣಿ, ಶತ್ರ ಚೂಡಾಮಣಿ ಅಂತ ಇವರ ರಚನೆ ಮಾಡ್ತಾರೆ. ವೀರನಂದಿ, ಚಂದ್ರಪ್ರಭಾ ಪುರಾಣ ಅಂತ ಇವರು ಕೃತಿಯನ್ನ ರಚನೆ ಮಾಡ್ತಾರೆ. ಹಾಗೆ ಎರಡನೇ ಶಿವಮಾರ ಗಜಾಷ್ಟಕ ಅಥವಾ ಸೇತುಬಂಧ ಏನು ಕೃತಿಗಳನ್ನ ರಚನೆ ಮಾಡ್ತಾರೆ. ಚಾವುಂಡರಾಯ ಬಂದು ಚಾವುಂಡರಾಯ ಪುರಾಣ ಕನ್ನಡದಲ್ಲಿ ಬರೆದ್ರೆ, ಹಾಗೆ ಚರಿತ್ರ ಸಾರ ಬಂದು ಸಂಸ್ಕೃತದಲ್ಲಿ ಬರೀತಾರೆ. ಒಂದನೇ ನಾಗವರ್ಮ ಚಂದೋಬುದಿ ಎಂಬ ಕೃತಿಯನ್ನ ರಚನೆ ಮಾಡ್ತಾರೆ. ಪೂಜ್ಯಪಾದರು ಬಂದು ಶಬ್ದಾವತಾರ ವ್ಯಾಕರಣ ಇವರ ಕೃತಿ. ಅದೇ ರೀತಿ ಹೇಮಸೇನ ರಾಘವ ಪಾಂಡವೇನೀಯ ಎಂಬ ಕೃತಿಯನ್ನ ರಚನೆ ಮಾಡ್ತಾರೆ. ಗುಣವರ್ಮ ಶೂದ್ರಕ ಅಥವಾ ಹರಿವಂಶ ಎಂಬ ಕೃತಿಗಳನ್ನ ರಚನೆ ಮಾಡ್ತಾರೆ. ನೋಡಿ ಸ್ಪರ್ಧಾರ್ಥಿಗಳ ಇಲ್ಲಿ ಯಾವ ರೀತಿ ಕ್ವಶನ್ ರೈಸ್ ಆಗುತ್ತೆ ಅಂದ್ರೆ, ಒಂದ್ ಕಡೆ ಏನಪ್ಪಾ ಅಂದ್ರೆ ಏನು ಕೃತಿಕಾರರು ಮತ್ತೆ ಯಾವ ಕೃತಿಗಳಂತ ಕೇಳಬಹುದು ಮ್ಯಾಚ್ ದ ಫಾಲೋಯಿಂಗ್. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ನೋಡೋಣ ಸ್ಪರ್ಧಾರ್ಥಿಗಳೇ, ಕಲೆ ಮತ್ತು ವಾಸ್ತುಶಿಲ್ಪ. ಗಂಗರು ಕಲಾ ಪೋಷಕರಾಗಿದ್ದು ಇವರು ಅನೇಕ ದೇವಾಲಯಗಳು, ಬಸದಿಗಳನ್ನು ಅಥವಾ ಮೂರ್ತಿ ಶಿಲ್ಪಗಳನ್ನ ಇವರು ಏನು ನಿರ್ಮಾಣ ಮಾಡ್ತಾರೆ. ಬ್ರಹ್ಮಸ್ತಂಭಗಳು ಮುಂತಾದ ಸ್ಮಾರಕಗಳನ್ನು ನಿರ್ಮಿಸಿ ಕನ್ನಡ ನಾಡಿನ ವಾಸ್ತುಶಿಲ್ಪ ಪರಂಪರೆಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡ್ತಾರೆ ಸ್ಪರ್ಧಾರ್ಥಿಗಳು. ಅಂದ್ರೆ ಇವರು ಕಲೆ ಮತ್ತು ವಾಸ್ತುಶಿಲ್ಪವನ್ನ ಯಾವ ರೀತಿಯನ್ನ ಬಿಂಬಿಸ್ತಾರೆ ಅಂದ್ರೆ ಜೈನ ಬಸದಿಗಳನ್ನ ನಿರ್ಮಾಣ ಮಾಡ್ತಾರೆ, ಶಿಲ್ಪಗಳನ್ನ ಏನು ನಿರ್ಮಾಣ ಮಾಡ್ತಾರೆ, ಬ್ರಹ್ಮಸ್ತಂಭಗಳು ಮತ್ತು ಮುಂತಾದ ಸ್ಮಾರಕಗಳನ್ನ ನಿರ್ಮಿಸಿ ತಮ್ಮದೇ ಆದ ಏನು ಕರುನಾಡಿಗೆ ಒಂದು ಕೊಡುಗೆಯನ್ನ ನೀಡ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಗಂಗರ ಆರಂಭಿಕ ಕಾಲದ ಕಟ್ಟಡಗಳನ್ನು ಮರ, ಇಟ್ಟಿಗೆ, ಗಾರೆಗಳನ್ನ ಬಳಸಿ ಕಟ್ಟಲಾಗಿದೆ. ಅಂದ್ರೆ ಇಂದಿನ ಕಾಲದಿಂದಲೂ ಏನಪ್ಪಾ ಸುಣ್ಣದ ಗಾರೆ ಬರುತ್ತೆ. ಆಗ ಇದರನ್ನ ಎಷ್ಟೋ ಶತಮಾನಗಳ ಹಿಂದೆ ಕಟ್ಟಿರೋ ಅಂತ ಏನು ಕನ್ಸ್ಟ್ರಕ್ಷನ್ ಮಾಡಿರೋದು ಈಗಲೂ ಏನು ಒಂದು ಗಟ್ಟಿಯಾಗಿ ನಿಂತೆ. ಈಗಿನ ಏನು ಕನ್ಸ್ಟ್ರಕ್ಷನ್ ನೋಡಿದ್ರೆ ಇವತ್ತು ಕಟ್ಟಿರ್ತಾರೆ, ಒಂದು ವಾರಕ್ಕೆ ಕುಸಿದು ಬಿದ್ದಿರುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಗಂಗರ ವಾಸ್ತುಶಿಲ್ಪವು ಪಲ್ಲವರ ಶೈಲಿಯಿಂದ ಪ್ರಭಾವಗೊಂಡಿತ್ತು. ಗಂಗರ ಏನು ಶೈಲಿಯು ವಾಸ್ತುಶಿಲ್ಪದ ಶೈಲಿಯು ಯಾರಿಂದ ಪ್ರೇರೇಪಿತಗೊಂಡಿತ್ತು ಅಂದ್ರೆ ಪಲ್ಲವರ ಏನು ಶೈಲಿಯಿಂದ ಪ್ರಭಾವಗೊಂಡಿತ್ತು. ಆದರೂ ಗಂಗರ ವಾಸ್ತುಶಿಲ್ಪವು ಕೆಲವು ಹೊಸ ಅಂಶಗಳಿಂದ ಕೂಡಿದ್ದು ವಿಶೇಷವಾಗಿದೆ. ಅಂದ್ರೆ ಪಲ್ಲವರ ಶೈಲಿಯ ಪ್ರಭಾವ ಬೀರಿದ್ರು ಗಂಗರ ಶೈಲಿಯು ಕೆಲವೊಂದು ಮಾರ್ಪಾಡುಗಳನ್ನ ಮಾಡ್ಕೊಂಡಿದ್ದಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಮುಖ್ಯ ಕಂಬಗಳ ಬುಡದಲ್ಲಿ ಇರುವ ಸಿಂಹ ಕೆತ್ತನೆಗಳು, ಚೌಕಾಕಾರದ ಕಂಬಗಳ ಕಾಂಡ ಭಾಗವು ದುಂಡನೆಯ ಉರುಳೆಯಾಕಾರದ ರಚನೆ, ಪಿರಮಿಡ್ ಆಕೃತಿಯಲ್ಲಿ ಅನೇಕ ಹಂತಗಳಲ್ಲಿ ಮೇಲೇರುವ ವಿಮಾನ ರಚನೆ ಮುಂತಾದವುಗಳು ಗಂಗರ ಶೈಲಿಯಲ್ಲಿ ಕಂಡು ಬರುತ್ತೆ ಸ್ಪರ್ಧಾರ್ಥಿಗಳೇ. ಏನಪ್ಪಾ ಅಂದ್ರೆ ಒಂದು ಕಂಬದ ಕೆಳಗಡೆ ಅಂದ್ರೆ ಏನು ಸಿಂಹದ ಏನು ಚಿತ್ರಗಳಾಗಿರ್ಬೋದು, ಸಿಂಹದ ಕೆತ್ತನೆಗಳಾಗಿರಬಹುದು, ಅದೇ ರೀತಿ ಪಿರಮಿಡ್ಗಳು ಮೇಲೆ ಹೋಗಿರೋ ಪಿರಮಿಡ್ಗಳಾಗಿರಬಹುದು, ಜೊತೆಗೆ ಏನಪ್ಪಾ ಅಂದ್ರೆ ವಿಮಾನ ರೀತಿ ಮೇಲೆ ಇರುವ ಅಂದ್ರೆ ಹಿಂಗ ಹೋಗುತ್ತಲ್ವಾ ನಮ್ಮ ದ್ರಾವಿಡಿಯನ್ ಶೈಲಿ ಬಂದಾಗ ಆ ವಿಮಾನ ಮತ್ತೆ ಈ ರೀತಿ ಹೋಗುತ್ತೆ, ಗೋಪುರದ ಟೈಪ್ ಹೋಗುತ್ತೆ ಅಲ್ವಾ, ಅದನ್ನ ಏನಪ್ಪಾ ಅಂತಾರೆ ವಿಮಾನ ಆಕೃತಿಯ ಅನೇಕ
ಏನು ಮೇಲೆ ಅನೇಕ ರೀತಿಯ ರಚನೆಗಳು ಗಂಗರಲ್ಲಿ ಕಂಡು ಬಂದಿದ್ದಾವೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇಲ್ಲಿನ ಏನು ಗಂಗರ ಕಾಲದ ಪ್ರಮುಖ ದೇವಾಲಯಗಳು ಯಾವ್ಯಾವು ಅಂತ ನೋಡೋಣ. ತಲಕಾಡಲ್ಲಿ ಯಾವ್ಯಾವ ಟೆಂಪಲ್ ಇದೆ ಅಂದ್ರೆ ಹರಿಕೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ನೀತಿ ಮಾರ್ಗೇಶ್ವರ ಎಂಬ ಏನು ಟೆಂಪಲ್ಗಳು ದೇವಸ್ಥಾನಗಳು ಬಂದು ತಲಕಾಡಲ್ಲಿವೆ. ಮಣ್ಣೆಯಲ್ಲಿ ಯಾವಿವೆ ಅಂದ್ರೆ ಮಣ್ಣೆಯಲ್ಲಿ ಯಾವ ಟೆಂಪಲ್ಗಳಿದೆಯೋ ಅಂದ್ರೆ ಕಪಿಲೇಶ್ವರ, ಅರ್ಕೇಶ್ವರ, ಸೋಮೇಶ್ವರ ದೇವಾಲಯಗಳು ಕಂಡು ಬರುತ್ತೆ. ಅದೇ ನಂದಿ ಭೋಗನಂದೀಶ್ವರ, ಅರಳಗುಪ್ಪೆ ಕಲ್ಲೇಶ್ವರ ದೇವಾಲಯ, ನರಸಮಂಗಲ ಶಿವ ಮತ್ತು ವಿಷ್ಣು ದೇವಾಲಯ, ಕೋಲಾರ ಕೋಲಾರಮ್ಮ ದೇವಾಲಯ, ಆವಣಿ ರಾಮೇಶ್ವರ ದೇವಾಲಯ. ಅಂದ್ರೆ ಗಂಗರ ಕಾಲದಲ್ಲಿ ಏನೆಲ್ಲ ಟೆಂಪಲ್ಗಳು ಬಿಲ್ಟ್ ಆದವು ಅಂದ್ರೆ ಕನ್ಸ್ಟ್ರಕ್ಷನ್ ಆದವು ಅಂದ್ಬಿಟ್ಟು ಎಲ್ಲೆಲ್ಲಿ ಅಂದ್ರೆ ಪ್ರಸಿದ್ಧಿಯನ್ನು ನಾವು ಪಡೆದಿದ್ದೆ ಅಂದ್ರೆ ತಲಕಾಡು ಆಗಿರ್ಬೋದು, ಮಣ್ಣೆ ಆಗಿರ್ಬೋದು, ನಂದಿ, ಅರಳಗುಪ್ಪೆ, ನರಸಮಂಗಲ, ಕೋಲಾರ ಮತ್ತೆ ಆವಣಿ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಅದೇ ರೀತಿ ಬೇಗೂರು ನಾಗೇಶ್ವರ ದೇವಾಲಯ ಬೇಗೂರಲ್ಲಿ ಕಂಡು ಬರುತ್ತೆ. ಅಂದಿನ ಪ್ರಸಿದ್ಧ ನೃತ್ಯಗಾರ್ತಿ ಬಾಚಲಾದೇವಿಯನ್ನು ನೃತ್ಯ ವಿಶಾರದೆ ಮತ್ತು ಪಾತ್ರ ಜಗದಳೆ ಅಂತ ಕರಿತಾ ಇದ್ರು, ಕೇಳಬಹುದು. ಗಂಗರ ಕಾಲದ ಯಾವ ನೃತ್ಯಗಾರ್ತಿಯನ್ನು ನೃತ್ಯ ವಿಶಾರದೆ ಅಥವಾ ಪಾತ್ರ ಜಗದಳೆ ಎಂದು ಕರೆಯುತ್ತಿದ್ದರು ಅಂದ್ರೆ ಬಾಚಲ ದೇವಿಯನ್ನ ಅಂತ ನೀವು ಆನ್ಸರ್ ಮಾಡಬೇಕು ಸ್ಪರ್ಧಾರ್ಥಿಗಳೇ. ಮತ್ತೆ ಫರ್ಗ್ಯೂಸನ್ ಏನಪ್ಪ ಹೇಳ್ತಾನಂದ್ರೆ ಬ್ರಹ್ಮಸ್ತಂಭ, ಮಾನಸ್ತಂಭಗಳ ರಚನೆ ಮತ್ತು ಅವುಗಳ ವಿಧಾನಗಳ ಬಗ್ಗೆ ಕುರಿತಂತೆ ಭಾರತೀಯ ವಾಸ್ತುಶಿಲ್ಪಕ್ಕೆ ಈ ಸ್ತಂಭಗಳಿಗಿಂತ ಉತ್ತಮ ನಿದರ್ಶನ ಬೇರೊಂದಿಲ್ಲ ಅಂತ ಹೇಳ್ತಾನೆ. ಯಾರಪ್ಪ ಅಂದ್ರೆ ಫರ್ಗ್ಯೂಸನ್. ಯಾಕಂದ್ರೆ ಅಂದಿನ ಕಾಲದ ಗಂಗರ ಕಾಲದ ಒಂದು ವಾಸ್ತುಶಿಲ್ಪವನ್ನ ಈ ರೀತಿ ಯಾರು ಅಂದ್ರೆ ವರ್ಣಿಸ್ತಾನೆ, ಯಾರು ಫರ್ಗ್ಯೂಸನ್. ಇಲ್ಲಿ ವಿಶೇಷ ಅಂಶ ನೋಡೋಣ ಸ್ಪರ್ಧಾರ್ಥಿಗಳೇ. ನಿಷದಿಗಲ್ಲು ಸಲ್ಲೇಖನ ವ್ರತದಿಂದ ಸಾವನ್ನಪ್ಪಿದವರ ಸಮಾಧಿಯ ಮೇಲೆ ನಿರ್ಮಿಸಿದ ಸ್ಮಾರಕಗಳು, ಕೇಳಬಹುದು. ಇಲ್ಲಿ ವಿಶೇಷ ಅಂಶ ಅಂತ ಕೇಳ್ಬಿಟ್ಟು ಈಗ ನೋಡಿ, ನಿಷದಿಗಲ್ಲು, ಮಾನಸ್ತಂಭ, ಬ್ರಹ್ಮಸ್ತಂಭ, ವೀರಗಲ್ಲು, ಮಾಸ್ತಿಗಲ್ಲು ಅಂತ ಕ್ವಶನ್, ಇವೆಲ್ಲ ಕ್ವಶನ್ ಆಗಿರೋದೆ ಸ್ಪರ್ಧಾರ್ಥಿಗಳ. ಆ ಕಾರಣದಿಂದ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಏನಪ್ಪಾ ಅಂದ್ರೆ ನಿಷದಿಗಲ್ಲು ಅಂದ್ರೆ ಸಲ್ಲೇಖನ ವ್ರತದಿಂದ ಅಂದ್ರೆ ಜೈನರಲ್ಲಿ ಬರುವಂತಹ ಒಂದು ಕ್ಲಿಷ್ಟಕರ ಇದು ವ್ರತ. ಅಂದ್ರೆ ಅವರು ದಿನೇ 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 ಆಹಾರವನ್ನ ಸ್ಥಗಿತಗೊಳಿಸ್ತಾ ಹೋದು, ಸ್ವಲ್ಪ ಸ್ವಲ್ಪ ಆಮೇಲೆ ಕೂದಲನ್ನ ಕಿತ್ಕೊಳ್ಳೋದು, ಎಲ್ಲ ಪ್ರತಿಯೊಂದು ಕ್ಲಿಷ್ಟಕರವಾದ ಒಂದು ವ್ರತ ಅಂತ ಹೇಳ್ಬೋದು. ಅವರು ಸತ್ತಂತ ಅವರ ಸಮಾಧಿಗಳ ಮೇಲೆ ನಿಷದಿ ಕಲ್ಲುಗಳನ್ನ ಸ್ಮಾರಕಗಳಾಗಿ ಮಾಡ್ತಾ ಇದ್ರು. ಅದೇ ರೀತಿ ಮಾನಸ್ತಂಭ, ಇಲ್ಲಿ ತೀರ್ಥಂಕರ ವಿಗ್ರಹಗಳನ್ನು ಸ್ತಂಭದ ತುದಿಯಲ್ಲಿ ಇಡುವುದು. ಅಂದ್ರೆ ತೀರ್ಥಂಕರು ಸ್ತಂಭದ ತುದಿಯಲ್ಲಿ ಮೇಲೆ ಇಡ್ತಾ ಇದ್ರೆ ಇದನ್ನ ಮಾನಸ್ತಂಭ ಅಂತ ಕರೀತಾರೆ. ಅದೇ ರೀತಿ ಬ್ರಹ್ಮಸ್ತಂಭ ಅಂದ್ರೆ ಬ್ರಹ್ಮನ ವಿಗ್ರಹವನ್ನು ಸ್ತಂಭದ ತುದಿಯಲ್ಲಿ ಇಡುವುದು. ಈಗ ನಮ್ ಕಡೆ ಹೇಳ್ತಾರೆ ಗರುಡಗಂಬ ಅಂತ ಕರೀತಾರೆ, ಒಂದು ಕಂಬ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಟಾಪ್ ಅಲ್ಲಿ ಇಡ್ತಾರೆ, ಬ್ರಹ್ಮನ ವಿಗ್ರಹವನ್ನ ಇಡ್ತಾರೆ. ಅದೇ ವೀರಗಲ್ಲು ಯುದ್ಧದಲ್ಲಿ ಹೋರಾಡಿ ಗ್ರಾಮ ಹಾಗೂ ಗೋರಕ್ಷಣೆಗಾಗಿ ಮಡಿದ ವೀರರ ಸ್ಮರಣಾರ್ಥ ನಿರ್ಮಿಸಲಾದ ಕಲ್ಲುಗಳು ಸ್ಪರ್ಧತೆ. ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ತಮ್ಮ ಶೌರ್ಯವನ್ನು ತೋರಿಸೋದಾಗಿರ್ಬೋದು. ಅದೇ ರೀತಿ ಗೋರಕ್ಷಣೆ ಮಾಡಿ ಹೋರಾಟ ಮಾಡಿ ಅವುಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಅವರು ಸತ್ತಂತ ಸಂದರ್ಭದಲ್ಲಿ ಅವ್ರಿಗೆ ಏನಪ್ಪಾ ಅಂದ್ರೆ ಅವರ ಸ್ಮರಣಾರ್ಥವಾಗಿ ನಾವು ವೀರಗಲ್ಲುಗಳನ್ನ ಅಂದ್ರೆ ನಡೆಸ್ತಾ ಇದ್ರು. ಅದೇ ರೀತಿ ಮಾಸ್ತಿಗಲ್ಲು ನೋಡಿ, ತಮ್ಮ ಪತಿಯನ್ನು ಅನುಸರಿಸಿ ಪ್ರಾಣತ್ಯಾಗ ಮಾಡಿದ ಸತಿಯರ ಸ್ಮರಣಾರ್ಥ ನಿರ್ಮಿಸಿದ ಕಲ್ಲುಗಳು. ಇವುಗಳನ್ನು ಮಹಾಸತಿ ಕಲ್ಲುಗಳು ಅಂತ ಕರೀತಾರೆ. ಅಂದ್ರೆ ಪತಿಯನ್ನ ಅನುಸರಿಸಿ ತ್ಯಾಗ ಮಾಡೋದು. ಅಂದ್ರೆ ಇನ್ ಕೇಸ್ ಏನಾದ್ರು ಗಂಡ ಸತ್ತೋದ್ರೆ ಅವರನ್ನ ಅನುಸರಿಸಿ ಹೆಂಡತಿಯೂ ಏನಪ್ಪಾ ಅಂದ್ರೆ ಪ್ರಾಣತ್ಯಾಗ ಮಾಡೋದಕ್ಕೆ ಏನಂತ ಅಂದ್ರೆ ಮಾಸ್ತಿಗಲ್ಲು ಅಥವಾ ಮಹಾಸತಿ ಕಲ್ಲು ಅಂತ ಕರೀತಾರೆ. ನೋಡಿ ಸ್ಪರ್ಧಾರ್ಥಿಗಳೇ, ಗಂಗರ ಒಂದು ಫ್ಯಾಮಿಲಿ ಟ್ರೀ ಕೊಟ್ಟಿದ್ದೀನಿ ನೋಡಿ. ಕೊಂಕಣಿ ವರ್ಮ, ಮಾಧವ, ಹರಿವರ್ಮ, ಮಾಧವ 2, ವೀರವರ್ಮ, ವಿಷ್ಣುಗೋಪ, ಮಾಧವ, ಅವನೀತ, ಧ್ರುವಿನೀತ, ಮುಷ್ಕರ, ಈ ರೀತಿ ಎಲ್ಲ ಅವರು ಫ್ಯಾಮಿಲಿ ಟ್ರೀಯನ್ನ ಕೊಟ್ಟಿದ್ದೀನಿ, ಇವನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಏನಪ್ಪಾ ಅಂದ್ರೆ MCQ ಕ್ವಶನ್. ಅಂದ್ರೆ ಪ್ರೀವಿಯಸ್ UPSC ಎಲ್ಲ ಆಗಿರ್ಬೋದು, KPSC ಎಲ್ಲ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಅನ್ನು ನಾನು ಇಲ್ಲಿ ಫ್ರೇಮ್ ಮಾಡಿದ್ದೀನಿ. ಆ ಕಾರಣದಿಂದ 25 ಕ್ವಶನ್ ಫ್ರೇಮ್ ಮಾಡಿದ್ದೀನಿ ಸ್ಪರ್ಧಾರ್ಥಿಗಳೇ. ಒಂದನೇ ಪ್ರಶ್ನೆ ನೋಡೋಣ. ಗಂಗರ ರಾಜ್ಯವು ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಎಂದು ಇತಿಹಾಸ ಮತ್ತು ಶಾಸನಗಳು ತಿಳಿಸುತ್ತವೆ ಅಂದ್ರೆ ಗಂಗಾವಳಿ 96,000. ನೋಡಿ, ಬಿ ಉತ್ತರ ಬಂದು 96,000. ಅದೇ ರೀತಿ ಪ್ರಶ್ನೆ 2, ಗಂಗರ ಆಡಳಿತ ವ್ಯವಸ್ಥೆಯಲ್ಲಿ ಶ್ರೀಕರ್ಣಿ ಎಂಬ ಅಧಿಕಾರಿಯು ಯಾವ ವಿಭಾಗವನ್ನ ನಿರ್ವಹಿಸುತ್ತಿದ್ದನು ಅಂದ್ರೆ ಸಿ ಕಂದಾಯ ಮತ್ತು ಲೆಕ್ಕಪತ್ರ ವಿಭಾಗವನ್ನ
ಶ್ರೀಕರ್ಣಿ ಅಂದ್ರೆ ನಿಭಾಯಿಸ್ತಾ ಇದ್ದ, ನಿರ್ವಹಣೆ ಮಾಡ್ತಾ ಇದ್ದ. ಮೂರನೇ ಪ್ರಶ್ನೆ ನೋಡೋಣ. ಕೆಳಗಿನ ಜೋಡಿಗಳನ್ನು ಗಮನಿಸಿ ಮತ್ತು ಗಂಗರ ಪ್ರಮುಖ ಅಧಿಕಾರಿಗಳ ಸರಿಯಾದ ಹೊಂದಾಣಿಕೆಯನ್ನ ಗುರುತಿಸಿ ಅಂತ ಇದೆ. ನೋಡಿ, ರಹಸ್ಯಾಧಿಕಾರಿ ಅಂದ್ರೆ ದಾಖಲೆಗಳನ್ನ ಸಂರಕ್ಷಿಸುವ ಅಧಿಕಾರಿ, ನಿಧಿಕಾರಿ ಅಂದ್ರೆ ಕೋಶಾಧ್ಯಕ್ಷ, ಮಹಾ ಒಡೆಯಾರ್ ಅಂದ್ರೆ ಅರಮನೆಯ ಕಾವಲುಗಾರ, ರಾಜಪುರೋಹಿತ ಅಂದ್ರೆ ವೀಳ್ಯಗಾರ. ಇಲ್ಲಿ ಕೇಳಿದರೆ ಸರಿಯಾದ ಆಯ್ಕೆಗಳು ಯಾವುವು ಅಂತ ಕೇಳಿದ್ದಾನೆ. 1 ಮತ್ತು 2 ಮಾತ್ರ, 1, 2, 3 ಮಾತ್ರ, 4 ಮಾತ್ರ, ಮೇಲಿನ ಎಲ್ಲವೂ ಸರಿ ಅಂದ್ರೆ ಮೇಲಿನ ಎಲ್ಲವೂ ಸರಿ. ಆಪ್ಷನ್ ಬಂದು ಡಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 4ನೇ ಪ್ರಶ್ನೆ ನೋಡೋಣ. ಗಂಗರ ಆಡಳಿತ ವ್ಯವಸ್ಥೆಯಲ್ಲಿ ನಾಡಿನ ನ್ಯಾಯ ತೀರ್ಮಾನ ಮಾಡುವ ಅಧಿಕಾರಿಯನ್ನ ಏನೆಂದು ಕರೆಯಲಾಗುತ್ತಿತ್ತು ಅಂತ ಹೇಳಿದ್ರೆ ಎ ಸ್ಪರ್ಧಾರ್ಥಿಗಳೇ ಪಟ್ಟಣ ಸ್ವಾಮಿ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 5. ಗಂಗರ ಆಡಳಿತದಲ್ಲಿ ಪ್ರಾಂತ್ಯಗಳನ್ನು ವಿಷಯಗಳು ಎಂದು ಕರೆಯಲಾಗುತ್ತಿತ್ತು. ಹಾಗಾದರೆ ಕಂಪನ ಎಂದರೆ ಆಧುನಿಕ ಯಾವ ಆಡಳಿತಾತ್ಮಕ ಘಟಕಕ್ಕೆ ಸಮನ ಆಗಿದೆ ಅಂದ್ರೆ ಬಿ ಅಂದ್ರೆ ತಾಲೂಕು. ಕಂಪನ ಅಂದ್ರೆ ತಾಲೂಕು ಸ್ಪರ್ಧಾರ್ಥಿಗಳೇ. 6ನೇ ಪ್ರಶ್ನೆ ನೋಡೋಣ. ಗಂಗರ ಕಾಲದಲ್ಲಿ ನಗರ ಅಥವಾ ಪಟ್ಟಣಗಳ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು ಮತ್ತು ಅವನಿಗೆ ಸಹಾಯ ಮಾಡಲು ಎಷ್ಟು ಜನರ ಸದಸ್ಯರ ನಿಗಮ ಸಭೆ ಇತ್ತು ಅಂದ್ರೆ ನೋಡಿ ಸ್ಪರ್ಧಾರ್ಥಿಗಳೇ, ಆನ್ಸರ್ ಬಂದು ಬಿ ಪಟ್ಟಣ ಸ್ವಾಮಿ. 5 ಜನ ಸದಸ್ಯರಿರ್ತಾ ಇದ್ರು ಅವನ ಆಡಳಿತದ ಅನುಕೂಲಕ್ಕಾಗಿ. ಅದೇ ರೀತಿ 7ನೇ ಪ್ರಶ್ನೆ ನೋಡೋಣ. ಗಂಗರ ಸೈನ್ಯದಲ್ಲಿ ಯಾವ ಪ್ರಮುಖ ಪಡೆಗಳು ಅಸ್ತಿತ್ವದಲ್ಲಿದ್ದವು ಅಂದ್ರೆ ಬಿ ಕಾಲ್ದಳ, ಅಶ್ವದಳ ಮತ್ತೆ ಗಜದಳ ಇತ್ತು ಸ್ಪರ್ಧಾರ್ಥಿಗಳ. 8ನೇ ಪ್ರಶ್ನೆ ನೋಡೋಣ. ಗಂಗರ ಸೈನ್ಯದಲ್ಲಿ ಅಶ್ವಪಡೆಯ ಮುಖ್ಯಸ್ಥನನ್ನು ಅಥವಾ ಅಶ್ವಾಧ್ಯಕ್ಷರನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂದ್ರೆ ಪಳ್ಳಿಕಾರ ಅಥವಾ ತುರಗ ಸಹಿಣಿ ಅಂತ ಇವರನ್ನ ಕರೀತಾ ಇದ್ರು. 9ನೇ ಪ್ರಶ್ನೆ. ಗಂಗರ ರಾಜರು ಗಜವಿದ್ಯೆಯಲ್ಲಿ ಪರಿಣತಿ ಹೊಂದಿದ್ದರು. ಇವರು ರಚಿಸಿದ ಪ್ರಸಿದ್ಧ ಕೃತಿಗಳು ಯಾವುವು ಅಂದ್ರೆ ನೋಡಿ ಸ್ಪರ್ಧಾರ್ಥಿಗಳ ಎ ಗಜಶಾಸ್ತ್ರ ಮತ್ತು ಗಜಾಷ್ಟಕ. ಗಂಗಾಧರ ಶ್ರೀಪುರುಷನು ಗಜಶಾಸ್ತ್ರ ಕೃತಿಯನ್ನ ರಚಿಸಿದ್ದಾನೆ. ಅದೇ ಗಜಾಷ್ಟಕ ಅಂದ್ರೆ 2ನೇ ಶಿವಮಾರ. 10ನೇ ಪ್ರಶ್ನೆ. ಗಂಗರ ಕಾಲದ ಯುದ್ಧದಲ್ಲಿ ಮೃತರಾದ ಸೈನಿಕರ ಕುಟುಂಬಗಳಿಗೆ ಮತ್ತು ಶೌರ್ಯದಿಂದ ಹೋರಾಡಿದ ವೀರರಿಗೆ ನೀಡುತ್ತಿದ್ದ ಪ್ರಮುಖ ದಾನ ಪದ್ಧತಿಯನ್ನ ಏನಂತ ಕರೀತಾ ಇದ್ರು ಅಂದ್ರೆ ಸಿ ಭೂದಾನ ಪದ್ಧತಿ. 11ನೇ ಪ್ರಶ್ನೆ ನೋಡೋಣ. ಗಂಗಾ ಕಾಲದಲ್ಲಿ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ವಿಧಿಸುತ್ತಿದ್ದ ಭೂಕಂದಾಯ ಎಷ್ಟು ಅಂದ್ರೆ ಬಿ 1/6 ಭಾಗ ಭೂಕಂದಾಯವನ್ನ ವಿಧಿಸಲಾಗುತ್ತಿತ್ತು. 12ನೇ ಪ್ರಶ್ನೆ. ಗಂಗರ ಆಡಳಿತದಲ್ಲಿ ಅರಣ್ಯ ಕಂದಾಯವನ್ನು ಎಷ್ಟು ಭಾಗವಾಗಿ ವಿಧಿಸಲಾಗುತ್ತಿತ್ತು ಅಂದ್ರೆ ಎ 1/5 ಭಾಗದಷ್ಟು ಅರಣ್ಯ ಕಂದಾಯವನ್ನ ನೀಡಲಾಗುತ್ತಿತ್ತು. 13ನೇ ಪ್ರಶ್ನೆ ನೋಡೋಣ ಸ್ಪರ್ಧಾರ್ಥಿಗಳೇ. ಗಂಗರ ಕಾಲದಲ್ಲಿ ಭೂಮಿಯ ಅಳತೆ ಮಾಡಲು ಭೂಮಾಪನ ಬಳಸುತ್ತಿದ್ದ ಅಳತೆಗೋಲನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಅಥವಾ ಏನೆಂದು ಕರೆಯುತ್ತಿದ್ದರು ಅಂದ್ರೆ ಬಿ ಗಂಗರ ಕೋಲು ಮತ್ತು ಬೇರುಂಡ ಕೋಲು. 14ನೇ ಪ್ರಶ್ನೆ. ಗಂಗರ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ಚಿನ್ನದ ನಾಣ್ಯಗಳನ್ನ ಗುರುತಿಸಿ. ಬಿ ನೋಡಿ ಸ್ಪರ್ಧಾರ್ಥಿಗಳೇ ಗದ್ಯಾಣ, ಸುವರ್ಣ ನಿಷ್ಕ, ಪೊನ್. ನಾನು ಪದೇ ಹೇಳ್ತಾ ಇರ್ತೀನಿ, ಎಲ್ಲಾ ಇಂಪಾರ್ಟೆಂಟ್ ಇರುತ್ತೆ. 15ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಗಂಗರ ಕಾಲದಲ್ಲಿ ವ್ಯವಸಾಯ ಮುಖ್ಯ ಕಸುಬಾಗಿತ್ತು. ಗಂಗರ ಕಂದಾಯದ ಜೊತೆಗೆ ವೃತ್ತಿ ತೆರಿಗೆ, ಗೇಣಿ ತೆರಿಗೆ, ಮಾರಾಟ ತೆರಿಗೆ, ಮನೆ ತೆರಿಗೆ ಮತ್ತು ಹುಲ್ಲುಗಾವಲು ತೆರಿಗೆಗಳನ್ನ ಚಲಾವಣೆಯಲ್ಲಿದ್ದವು. ಇವರ ನಾಣ್ಯಗಳು ಗಜ ಮತ್ತು ಹೂಬಳ್ಳಿಯ ಲಾಂಛವನ್ನು ಹೊಂದಿದ್ದವು ಅಂದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ ಸ್ಪರ್ಧಾರ್ಥಿಗಳೇ. ಹಾಗೆ 16ನೇ ಪ್ರಶ್ನೆ ನೋಡೋಣ. ಗಂಗರ ಕಾಲದ ಸಮಾಜವು ಯಾವ ವ್ಯವಸ್ಥೆಯನ್ನು ಆಧರಿಸಿತ್ತು ಅಂತ ಹೇಳಿದ್ರೆ ಬಿ ಅಂದ್ರೆ ಚಾತುರ್ವರ್ಣ ವ್ಯವಸ್ಥೆಯನ್ನ ಹೊಂದಿತ್ತು ಸ್ಪರ್ಧಾರ್ಥಿಗಳೇ. 17ನೇ ಪ್ರಶ್ನೆ ನೋಡೋಣ. ಗಂಗರ ಕಾಲದ ಸಮಾಜದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದ ಧರ್ಮೀಯರು ಯಾರು ಅಂದ್ರೆ ಸಿ ಜೈನ ಧರ್ಮೀಯರು. 18ನೇ ಪ್ರಶ್ನೆ. ಗಂಗರ ಕುಟುಂಬ ವ್ಯವಸ್ಥೆಯು ಯಾವ ಲಕ್ಷಣವನ್ನು ಹೊಂದಿತ್ತು ಅಂದ್ರೆ ಪಿತೃಪ್ರಧಾನ ಅವಿಭಕ್ತಿ ಕುಟುಂಬ. ಬಿ ಆನ್ಸರ್ ಸ್ಪರ್ಧಾರ್ಥಿಗಳೇ. 19ನೇ ಪ್ರಶ್ನೆ ನೋಡೋಣ. ಗಂಗರ ಕಾಲದ ಸಾಮಾಜಿಕ ಪದ್ಧತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತ ಇದೆ. ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವಾನ್ವಿತ ಸ್ಥಾನವಿತ್ತು, ಕರೆಕ್ಟ್ ಇದೆ. ಸಮಾಜದಲ್ಲಿ ಏಕಪತ್ನಿತ್ವ ಮತ್ತು ಬಹುಪತ್ನಿತ್ವ 2 ಪದ್ಧತಿಗಳಿದ್ದವು, ಕರೆಕ್ಟ್ ಆಗಿದೆ. ಬಾಲ್ಯ ವಿವಾಹ ಪದ್ಧತಿಯು ಬಹಳ ವ್ಯಾಪಕವಾಗಿ ಕಂಡು ಬಂದಿತ್ತು. ನೋಡಿ ಸ್ಪರ್ಧಾರ್ಥಿಗಳೇ ಆನ್ಸರ್ ಬಂದು ಎ ಗಂಗರ ಕಾಲದಲ್ಲಿ ಬಾಲ್ಯ ವಿವಾಹವು ಅಷ್ಟಾಗಿ ಕಂಡು ಬರುತ್ತಿರಲಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ 20ನೇ ಪ್ರಶ್ನೆ ನೋಡೋಣ. ಗಜಾಷ್ಟಕ ಕೃತಿಯು ರಚಿಸಿದ ಗಂಗದೊರೆ ಯಾರು ಅಂದ್ರೆ 2ನೇ ಶಿವಮಾರ. 2ನೇ ಶಿವಮಾರನು ಹಸ್ತಿನ ವಿದ್ಯೆಗೆ ಸಂಬಂಧಿಸಿದ ಗಜಾಷ್ಟಕ ಎಂಬ ಕೃತಿಯನ್ನು ಪ್ರಾಕೃತ ಅಥವಾ ಕನ್ನಡದಲ್ಲಿ ರಚಿಸಿದ್ದಾನೆ ಎಂದು ನಂಬಲಾಗಿದೆ.
ಮುಂದಿನ ಪ್ರಶ್ನೆ ನೋಡೋಣ. 21ನೇ ಪ್ರಶ್ನೆ, ಕೆಳಗಿನ ಜೋಡಿಗಳನ್ನು ಗಮನಿಸಿ. 1ನೇ ನಾಗವರ್ಮ ಛಂದೋಬುದಿ, ಮಾಧವ ಸಿಂಹ ಗದ್ಯ ಚಿಂತಾಮಣಿ, ಪೂಜ್ಯಪಾದರು ಶಬ್ದಾವತಾರ ವ್ಯಾಕರಣ, ವೀರನಂದಿ ರಾಘವ ಪಾಂಡವನೀಯ. ಮೇಲಿನ ಜೋಡಿಗಳಲ್ಲಿ ಯಾವುವು ಸರಿಯಾಗಿವೆ ಅಂದ್ರೆ 1, 2, 3 ಸರಿಯಾಗಿದೆ ಸ್ಪರ್ಧಾರ್ಥಿಗಳೇ. ಓಕೆನಾ. 4ನೇದು ವೀರನಂದಿ ರಾಘವ ಪಾಂಡವನೀಯ ತಪ್ಪಾಗಿದೆ ಸ್ಪರ್ಧಾರ್ಥಿಗಳೇ. ವೀರನಂದಿಯು ಚಂದ್ರಪ್ರಭ ಪುರಾಣವನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿ 22ನೇ ಪ್ರಶ್ನೆ, ಚಾಮುಂಡ ಪುರಾಣ ಅಂದ್ರೆ ಗ್ರಂಥದ ಕರ್ತೃ ಯಾರು ಅಂದ್ರೆ ಚಾಮುಂಡರಾಯ. ಆನ್ಸರ್ 2. ಗಂಗರ ಮಂತ್ರಿಯಾಗಿದ್ದ ಚಾಮುಂಡರಾಯನು ಕನ್ನಡದಲ್ಲಿ ಚಾಮುಂಡ ಪುರಾಣ, ಅದೇ ರೀತಿ ತ್ರಿಷಷ್ಟಿ ಲಕ್ಷಣ ಪುರಾಣ ಅಂತ ಕರೀತಾರೆ. ಇದಕ್ಕೆ ಪ್ರೀವಿಯಸ್ ಕ್ಲಾಸ್ ಮಾಡಬೇಕಾಗಿದ್ರು ಹೇಳಿದೆ. ಅದೇ ರೀತಿ ಸಂಸ್ಕೃತದಲ್ಲಿ ಚರಿತಾಸಾರ ರಚಿಸಿದ್ದಾರೆ. ಇದನ್ನು ಹೇಳಿದ್ದೀನಿ ಸ್ಪರ್ಧಾರ್ಥಿಗಳ. ಚಾಮುಂಡರಾಯ ಏನು ಕ್ಲಾಸ್ ಮಾಡಿದ್ದೀನಲ್ಲ ಆ ಸಂದರ್ಭದಲ್ಲಿ ಇದನ್ನು ಹೇಳಿದ್ದೀನಿ. ಅದೇ ರೀತಿ 23ನೇ ಪ್ರಶ್ನೆ ನೋಡೋಣ. ಗಂಗರ ವಾಸ್ತುಶಿಲ್ಪ ಶೈಲಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಲಕ್ಷಣವು ಸರಿಯಾಗಿಲ್ಲ? ಮುಖ್ಯ ಕಂಬಗಳ ಬುಡದಲ್ಲಿ ಸಿಂಹ ಕೆತ್ತನೆಗಳು ಇರುವುದು ಕರೆಕ್ಟ್ ಆಗಿದೆ. ಚೌಕಾಕಾರದ ಕಂಬಗಳ ಮಧ್ಯಭಾಗದ ದುಂಡನೆಯ ಉರುಳೆಯ ಆಕಾರದಲ್ಲಿರುವುದು ಕರೆಕ್ಟ್ ಆಗಿದೆ. ಪಿರಮಿಡ್ ಆಕೃತಿಯಲ್ಲಿ ಅನೇಕ ಹಂತಗಳಲ್ಲಿ ಮೇಲಿರುವ ವಿಮಾನಗಳ ರಚನೆ ಇದೆ, ಅದು ಕರೆಕ್ಟ್ ಆಗಿದೆ. ದೇವಾಲಯಗಳ ನಿರ್ಮಾಣಕ್ಕೆ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲುಗಳನ್ನು ಮಾತ್ರ ಆರಂಭಿಕ ಕಾಲದಲ್ಲೂ ಬಳಸುವುದು, ಇದು ರಾಂಗ್ ಇದೆ ಸ್ಪರ್ಧೆ. ಅಂದ್ರೆ ಇದು ರಾಂಗ್ ಇದೆ, ಕರೆಕ್ಟ್ ಸರಿಯಾಗಿಲ್ಲ ಅಂದ್ರೆ ಇದು ರಾಂಗ್ ಇದೆ. ಅಂದ್ರೆ ದೇವಾಲಯಗಳ ನಿರ್ಮಾಣಕ್ಕೆ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲುಗಳನ್ನು ಮಾತ್ರ ಆರಂಭಿಕ ಕಾಲದಿಂದಲೂ ಬಳಸುವುದು ರಾಂಗ್ ಇದೆ. ಗಂಗರ ಆರಂಭಿಕ ಕಾಲದ ಕಟ್ಟಡಗಳು ಮರ, ಇಟ್ಟಿಗೆ ಮತ್ತು ಗಾರೆಗಳಿಂದ ಬಳಸಲಾಗುತ್ತಿತ್ತು. 24ನೇ ಪ್ರಶ್ನೆ ನೋಡೋಣ. ತಲಕಾಡಿನಲ್ಲಿರುವ ಗಂಗರ ಕಾಲದ ಪ್ರಸಿದ್ಧ ದೇವಾಲಯಗಳಲ್ಲಿ ಕೆಳಗಿನ ಯಾವುದು ಸೇರಿಲ್ಲ ಅಂದ್ರೆ ಕಪಿಲೇಶ್ವರ ದೇವಾಲಯ ಸೇರಿಲ್ಲ. ವಿವರಣೆ: ಕಪಿಲೇಶ್ವರ, ಅರ್ಕೇಶ್ವರ ಮತ್ತು ಸೋಮೇಶ್ವರ ದೇವಾಲಯಗಳು ಮಣ್ಣೆ ಪ್ರದೇಶದಲ್ಲಿವೆ. ಅರಿಕೇಶ್ವರ, ಪಾತಾಳೇಶ್ವರ, ಮರಳೇಶ್ವರ ಮತ್ತು ನೀತಿ ಮಾರ್ಗೇಶ್ವರ ದೇವಾಲಯಗಳು ತಲಕಾಡಿನಲ್ಲಿವೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. 25ನೇ ಪ್ರಶ್ನೆ, ಬ್ರಹ್ಮಸ್ತಂಭ ಮತ್ತು ಮಾನಸ್ತಂಭಗಳ ರಚನೆ ಮತ್ತು ಅವುಗಳ ವಿಧಾನಗಳನ್ನು ಕುರಿತು ಭಾರತೀಯ ವಾಸ್ತುಶಿಲ್ಪಕ್ಕೆ ಈ ಸ್ಮಾರಕಗಳಿಗಿಂತ ಉತ್ತಮ ನಿದರ್ಶನ ಬೇರೊಂದಿಲ್ಲ ಎಂದು ಪ್ರಶಂಸಿದವರು ಯಾರು ಅಂತ ಹೇಳಿದ್ರೆ ಫರ್ಗೂಸನ್. 2 ಆನ್ಸರು ಫರ್ಗೂಸನ್. ಅದೇ ರೀತಿ 26ನೇ ಪ್ರಶ್ನೆ ನೋಡೋಣ. ಜೈನ ಧರ್ಮೀಯರು ಸಲ್ಲೇಖ ವ್ರತದಿಂದ ಸಾವನ್ನಪ್ಪಿದವರ ನೆನಪಿಗಾಗಿ ನಿರ್ಮಿಸುವ ಸ್ಮಾರಕಗಳಿಗೆ ಏನೆಂದು ಕರೆಯುತ್ತಾರೆ ಅಂದ್ರೆ ನಿಷಧಿ ಕಲ್ಲು. ಅಂದ್ರೆ ಸಲ್ಲೇಖನ ವ್ರತದಲ್ಲಿ ಅಂದ್ರೆ ಅವರು ದೇಹವನ್ನ ತ್ಯಾಗ ಮಾಡಿದಾಗ ಏನಪ್ಪ ಮಾಡ್ತಾರೆ ಅಂದ್ರೆ ತನ್ನ ಪತ್ನಿಯರು ಸಾವನ್ನಪ್ತಾರೆ ಸ್ಪರ್ಧತೆ. ನೋಡಿ ಸ್ಪರ್ಧತೆಗಳ 26 ಕ್ವಶನ್ಗಳು ಇವತ್ತಿನ ಚಾಪ್ಟರ್ ಅಲ್ಲಿ ಇದೆ. ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಇದೇ ರೀತಿ ಏನಪ್ಪಾ ಅಂದ್ರೆ MCQ ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಅರ್ಥಗರ್ಭಿತವಾಗಿ ಕ್ಲಾಸಸ್ ಇರುತ್ತೆ. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಅಂದ್ರೆ ಲೈಕ್ ಪೆನ್ ಟ್ಯಾಬ್ ಅನ್ನ ಯೂಸ್ ಮಾಡಿ ಕ್ಲಾಸಸ್ ಮಾಡ್ತೀನಿ. ಮತ್ತೆ ಇನ್ನೊಂದು ಸ್ಪರ್ಧಾರ್ಥಿಗಳ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ಗೈಡ್ ಮಾಡೋರ್ನ ಬಿಲೀವ್ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಸಾಕಷ್ಟು ಜನ ನಮ್ಮ ಇದರಲ್ಲಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸ್ಪರ್ಧಾರ್ಥಿಗಳಿಗೆ. ಏನಂತ ಅದನ್ನ ನೀವು ಎಚ್ಚೆತ್ಕೊಳ್ಬೇಕು. ನಾನು ಪದೇ ಹೇಳ್ತಾ ಇರ್ತೀನಿ ಯಾವಾಗಲೂ ಸ್ಪರ್ಧಾರ್ಥಿಗಳೇ, ನೀವು ಎಚ್ಚೆತ್ಕೊಳ್ಬೇಕು. ಉತ್ತಮ ಪುಸ್ತಕಗಳ ನಿಮ್ಮ ಆಯ್ಕೆ ಆಗಿರುತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ಪದೇ ಗೆದ್ದೆತ್ತಿನ ಬಾಲ ಹಿಡಿಯಕ್ ಹೋಗ್ಬೇಡಿ, ಗೆದ್ದೋರ್ಗೆ ಜೈ ಅಂತ ಹೇಳಕ್ ಹೋಗ್ಬೇಡಿ. ಓಕೆನಾ? ಮತ್ತೆ ಪುಸ್ತಕಗಳನ್ನ ಕನ್ಸೈನ್ ಮಾಡಿ ಕ್ರೋಢೀಕರಣ ಮಾಡಿ ಒಂದೇ ಪುಸ್ತಕದಲ್ಲಿ ಸೇರ್ಪಡೆ ಮಾಡಿರೋ ಪುಸ್ತಕಗಳನ್ನ ಯಾವುದೇ ಕಾರಣಕ್ಕೂ ಬೈ ಮಾಡಕ್ ಹೋಗ್ಬೇಡಿ. ನೀವು ಒಳ್ಳೆಯ ಫೇಮಸ್ ಆಥರ್ ಪುಸ್ತಕಗಳನ್ನು ತಗೊಳ್ಳಿ, ಓದಿ, ನೀವು ಸಕ್ಸಸ್ ಆಗ್ತೀರಾ. ನಾನು ಹೇಳ್ತಾ ಇರ್ತೀನಿ ಪದೇ DSCRTC ಪುಸ್ತಕಗಳಾಗಿರ್ಬೋದು, NCRTC ಪುಸ್ತಕಗಳಾಗಿರ್ಬೋದು, ಫೇಮಸ್ ಅಂದ್ರೆ ಇದರಲ್ಲೇ ಸಾಕಷ್ಟು ಮುಳುಗಿ ಎದ್ದಿರ್ತಾರೆ ಅಂಥವ್ರ ಪುಸ್ತಕಗಳನ್ನ ಓದಿ. ಓಕೆನಾ? ನನ್ನ ಪುಸ್ತಕವನ್ನ ತಗೊಳ್ತಿರೋ ಬೀಳ್ತಿರೋ ಸೆಕೆಂಡ್ರಿ, ಬಟ್ ಕಂಟೆಂಟ್ ಓರಿಯೆಂಟೆಡ್ ಯಾವ ಪುಸ್ತಕ ಚೆನ್ನಾಗಿದೆ ಅನ್ನೋದನ್ನ ನೋಡಿ ತಗೊಂಡು. ಯಾಕೆ ನಾನು ಪದೇ ಹೇಳ್ತಾ ಇರ್ತೀನಿ ಅಂದ್ರೆ ಕರ್ನಾಟಕದ ನಂಬರ್ 1 ಪುಸ್ತಕಗಳಂತ ಯಾಕೆ ಹೇಳ್ತೀನಿ ಅಂದ್ರೆ ಅಷ್ಟೊಂದು ವೆಯ್ಟೇಜ್ ಇದೆ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ನನಗೆ ಸಾಕಷ್ಟು ಅಂದ್ರೆ ಈ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಕೆಲವೊಂದು ಪುಸ್ತಕಗಳ ಬಗ್ಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಸ್ಪರ್ಧಾರ್ಥಿಗಳನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸಾಕಷ್ಟು ಅಂತ ಸ್ಪರ್ಧಾರ್ಥಿಗಳೇ ನನಗೆ ಕರೆ ಮಾಡಿ ಹೇಳ್ತಿದ್ದಾರೆ. ಮುಂದಿನ ಅಂದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಏನೇ ಆಗಿರ್ಲಿ ನನ್ನ ಯೂಟ್ಯೂಬ್ ಅನ್ನ ಫಾಲೋ ಮಾಡಿ. ಅದೇ ರೀತಿ ನನ್ನ ಟೆಲಿಗ್ರಾಮ್ ಮಿಸ್ಟರ್ AJ ಹರೀಶ್ 1432 ಅನ್ನೋದು ನನ್ನ ಟೆಲಿಗ್ರಾಮ್ ಅಲ್ಲೂ ಇದೆ. ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಅದೇ ರೀತಿ
ಏನಪ್ಪಾ ಅಂದ್ರೆ ಇನ್ನೂ ಒಂದು ವಿಷಯ ಅಂದ್ರೆ ನನ್ನ ಏನು ಯೂಟ್ಯೂಬ್ ಚಾನಲ್ನ ಲೋಗೋನ ನಾಳೆ ಅನಾವರಣಗೊಳಿಸ್ತಾ ಇದೀನಿ. ಅಂದ್ರೆ ನನ್ನ ಟಿ ಶರ್ಟ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ ಅಂತ ಹೇಳ್ತಾ ನನ್ನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.